Afternoon, my dear students of class 9th. Welcome back to your English Academy YouTube channel. This is your English tutor, trainer. Okay, let's in this video class we will see the one of the most important lesson of the class 9th second language English. Which lesson is that? Whatever we do. ಈ ವಾಟೆವರ್ ವಿ ಡೂ ಅಂತಕ್ಕಂಥ ಲೆಸನನ್ನು ನಾವು ಈ ಕ್ಲಾಸಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಇದು ವಾಟೆವರ್ ವಿ ಡೂ ಅಂತಕ್ಕಂಥ ಲೆಸನ್ನು ಎಷ್ಟನೇದಪ್ಪ ಅಂದರೆ ಫ್ರೋಸ್ ಆರ್ ಯೂನಿಟ್ 4 ನಾಲ್ಕನೇದ ನೋಡ್ರಿ. ಈ ನಾಲ್ಕನೇ ಲೆಸನನ್ನು ವಾಟೆವರ್ ವಿ ಡೂ. ವಿ ಅಂದರೆ ಯಾರು? ನಾವು. ವಾಟೆವರ್ ಅಂದರೆ ಏನೇ ಮಾಡಿದರು. ಡೂ ಅಂದರೆ ಏನು? ಮಾಡು. ನಾವು ಏನೇ ಮಾಡಿದರೂ ಕೂಡ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ ಬೆಸ್ಟಲ್ಲೇ ಮಾಡಬೇಕು. ಬೆಸ್ಟ್ ಕಮ್ಯುನಿಕೇಷನ್ ಇರಬೇಕು, ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು, ಬೆಸ್ಟ್ ಆ್ಯಕ್ಷನ್ಸ್ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥ ಈ ಒಂದು ಲೆಸನ್ನನ್ನು ನಾವು ನೋಡೋಣ. ಈ ವಾಟ್ ಎವರ್ ವಿ ಡೂ ಈ ಲೆಸನನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಕ್ಲಿಫರ್ಡ್ ಮಾರ್ಟಿಸ್ ಅವರು. ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋಣ. ನೀವು ಕೂಡ ಏನು ಮಾಡಿರಿ, ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ನಾನು ಅಲ್ಲೇ ಬರ್ದೀನಿ, ಅವುಗಳನ್ನು ನೋಡಿ ಬರಿತಾ ಈ ವಿವರಣೆಯನ್ನು ಕೇಳ್ತಾ ಅರ್ಥ ಮಾಡ್ಕೋತಾ ಹೋಗ್ರಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಟು ಅವರ್ ಲೆಸನ್. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ನೀವು ಸ್ಟಾರ್ಟ್ ಮಾಡೋಣ. ವಾಟ್ ಎವರ್ ವಿ ಡೂ ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ನಾವು ಏನೇ ಮಾಡಿದರೂ ಕೂಡ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ಪ್ರಯತ್ನ ಪಡಬೇಕಂದ್ರೆ ಅತ್ಯುತ್ತಮವಾಗಿ ಬೆಟರ್ ಆಗಿ ನಾವು ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಅವರ್ ಆ್ಯಕ್ಷನ್ಸ್ ನಮ್ಮ ಕಾರ್ಯಗಳು, ಅವರ್ ವರ್ಡ್ಸ್ ನಮ್ಮ ಮಾತುಗಳು, ನಮ್ಮ ಶಬ್ದಗಳು, ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ, ನಮ್ಮ ಮಾತುಗಳೇ ಇರಲಿ, ನಮ್ಮ ಕೆಲಸಗಳೇ ಇರಲಿ, ನಮ್ಮ ಪರ್ಫಾರ್ಮೆನ್ಸ್ ಇರಲಿ, ಅದೇನೇ ಇರಲಿ, ಲೆಟ್ ಅಸ್ ಟ್ರೈ ಟು ಡೂ ಬೆಟರ್. ಅದನ್ನು ನಾವು ಆದಷ್ಟು ಬೆಸ್ಟ್ ಆಗಲಿಕ್ಕೆ, ಬೆಟರ್ ಆಗಲಿಕ್ಕೆ, ಅತ್ಯುತ್ತಮ ರೀತಿಯಲ್ಲಿ ಆಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಕ್ಲಿಫರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾ ಇದ್ದಾರೆ. ಸಕ್ಸಸ್ ಅಂದರೆ ಏನು ರೀ? ಸಾಧನೆ, ಯಶಸ್ಸು ಅಂತ ಕರಿತೀವಲ್ಲ. ದೇಸೆ ಸಕ್ಸಸ್ಫುಲ್ ಪೀಪಲ್, ಆ ಜನರು ಸಕ್ಸಸ್ಸನ್ನು ಪಡೆದುಕೊಂಡಿರ್ತಕ್ಕಂಥ ಜನ ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂದ್ರೆ ಸಕ್ಸಸ್ ಈಸ್ ಅ ಜರ್ನಿ ನಾಟ್ ಅ ಡೆಸ್ಟಿನೇಷನ್. ಇದನ್ನು ನಾವು ಬಹಳಷ್ಟು ಅರ್ಥ ಮಾಡ್ಕೋಬೇಕು. ಸಕ್ಸಸ್ ಅನ್ನೋದು ಒಂದು ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿದಾಗ ಇದು ಸಕ್ಸಸ್ ಅಲ್ಲ, ಅದೊಂದು ಜಸ್ಟ್ ಜರ್ನಿ, ಫುಲ್ ಸ್ಟಾಪ್ ಅಷ್ಟೇ. ಅಲ್ಲಿ ನಾವು ಜರ್ನಿ ಮಾಡ್ತೀವಿ, ಪ್ರವಾಸಿ. ಇವತ್ತು ಈ ಪ್ಲೇಸನ್ನು ನೋಡ್ತೀವಿ, ನಾಳೆಗೆ ಮುಂದೆ ನಮ್ಮ ಡೆಸ್ಟಿನೇಷನ್ ಅದೇ ಆಗಿರಂಗಿಲ್ಲ. ಆ ರೀತಿ ಸಕ್ಸಸ್ ಅನ್ನೋದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಒಂದು ಕಾನ್ಸ್ಟಂಟ್ ಆಗಿರ್ತಕ್ಕಂಥ ಎಫರ್ಟು ಅಂತ ಇಲ್ಲಿ ಹೇಳ್ತಾರೆ ಕ್ಲಿಫರ್ಡ್ ಮಾರ್ಟಿಸ್ ಅವರು. ವಿ ಕ್ಯಾನ್ ಸೇ, ನಾವು ಹೇಳ್ಬೋದು, ಪ್ರೋಗ್ರೆಸ್ ಆಲ್ಸೋ ಈಸ್ ಅ ಜರ್ನಿ. ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದು ಕೂಡ ಒಂದು ಪ್ರಯಾಣ ಅಥವಾ ಜರ್ನಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್. ಪ್ರೋಗ್ರೆಸ್ ಇಷ್ಟು ಪ್ರಗತಿ ನೋಡಪ್ಪ, ನಾನು ಜಾಬ್ ಹಿಡಿಬೇಕು, ಜಾಬ್ ಹಿಡಿದೆ ಮುಗೀತು ಅಂತ ಏಕೆಂದರೆ ನಾವು ಎಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಅದು ಪ್ರಗತಿಯಲ್ಲಿ ಇರಬೇಕು, ಪ್ರೋಗ್ರೆಸ್ಸಲ್ಲಿ ಇರಬೇಕು. ಒಂದು ನಿರ್ದಿಷ್ಟವಾದ ಡೆಸ್ಟಿನೇಷನ್ ಅಂದರೆ ಸ್ಥಳ ಆಗಬಾರ್ದು. ನಾವು ಅಲ್ಲಿಗೆ ನಮ್ಮ ಎಫರ್ಟ್ಸನ್ನು ಬಿಡಬಾರ್ದು. Therefore, we need not to feel complacent that we are doing fine. Therefore ಅಂದರೆ ಏನ್ರಿ? ಆದ್ದರಿಂದ we need not to feel complacent. ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿದ ಮೇಲೆ ತೃಪ್ತಿಕರ ಆಗಬಾರ್ದು, ಸ್ಯಾಟಿಸ್ಫ್ಯಾಕ್ಷನ್ ಆಗಬಾರ್ದು. ಕಾಂಪ್ಲೆಸೆಂಟ್ ಅಂದರೆ ಏನ್ರಿ? ತೃಪ್ತಿಕರ, ಸ್ಯಾಟಿಸ್ಫ್ಯಾಕ್ಷನ್ ಆಗಬಾರ್ದು. ದಟ್ ವಿ ಆರ್ ಡೂಯಿಂಗ್ ಫೈನ್. ನಾ ಚಲೋ ಮಾಡ್ಲಕತ್ತೀನಿ ಅಂತ ಹೇಗಿರಿಂದ ನಾವು ಅಷ್ಟೇ ತೃಪ್ತಿ ಪಟ್ಕೊಂಡು ಇರಬಾರ್ದು, ಅದನ್ನ ಲಿಮಿಟ್ ಮಾಡಬಾರ್ದು. ಇನ್ನೂ ಕೂಡ ಜಾಸ್ತಿ ಮಾಡಲಿಕ್ಕೆ, ನಮ್ಮ ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ವಿ ಮಸ್ಟ್ ಕಾನ್ಸ್ಟಂಟ್ಲಿ ಅಂದರೆ ಏನ್ರಿ? ಸತತವಾಗಿ, ನಿರಂತರವಾಗಿ. ನಾವೇನು ಮಾಡಬೇಕ್ರಿ? ಸತತವಾಗಿ, ನಿರಂತರವಾಗಿ ಅಂದ್ರೆ ಬಿ ಆನ್ ದ ಲುಕ್ ಔಟ್ ಫಾರ್ ಅ ಬೆಟರ್ ಪರ್ಫಾರ್ಮೆನ್ಸ್. ನಾವು ಯಾವಾಗಲೂ ಒಳ್ಳೆಯ ಒಂದು ಪ್ರದರ್ಶನವನ್ನು, ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ನಾವೇನು ಮಾಡಬೇಕು? ಪ್ರಯತ್ನ ಪಡ್ತಿರಬೇಕು. ದೆನ್ ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. ವಾಟ್ ಈಸ್ ದೇರ್ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್? ಲೆಟ್ಸ್ ವಿ ವಿಲ್ ಸಿ. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮೊನ್ ಐ ಕ್ಯಾನ್ ಸೇ. ಒಂದು ವೇಳೆ ನಾನು ಯಾರಿಗಾದರೂ ಅಭಿನಂದನೆ ಸಲ್ಲಿಸಬೇಕಾದ್ರೆ, ಥ್ಯಾಂಕ್ಸನ್ನು ಹೇಳಬೇಕಾದ್ರೆ ನಾನು ಯಾವ ರೀತಿ ಹೇಳಬೇಕು ಅಂತ ಹೇಳ್ತಾರಪ್ಪ ಅಂದರೆ ಇಲ್ಲಿ ಆಥರು ಕ್ಲಿಫರ್ಡ್ ಮಾರ್ಟಿಸ್ ಅವರು ಥ್ಯಾಂಕ್ಸ್
ಅವರು ಥ್ಯಾಂಕ್ಸ್ ಅಷ್ಟೇ, ಅಭಿನಂದನೆಗಳು ಅಷ್ಟೇ ಹೇಳ್ತಾರೆ. ಬಟ್ ಸಪೋಸ್ ಸೇ ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅಂತ ಹೇಳೋಕ್ಕಿಂತ ಬದಲು ನಾವೇನು ಯೂಸ್ ಮಾಡಬೇಕು, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳಬೇಕು. ಅದಕ್ಕಿಂತ ಇದು ವುಡಂಟ್ ಇಟ್ ಬಿ ಬೆಟರ್, ಅದಕ್ಕಿಂತ ಇದು ಚೆನ್ನಾಗಿ ಅನಿಸುತ್ತೆ, ಉತ್ತಮ ಅನಿಸುತ್ತೆ. ಡಿಪೆಂಡಿಂಗ್ ಅಪಾನ್ ದ ಟೈಮ್ ಆ್ಯಂಡ್ ಸಿಚುವೇಶನ್. ಡಿಪೆಂಡಿಂಗ್ ಅಪಾನ್ ದ ಟೈಮ್, ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ನಾವು ಯಾವ ರೀತಿ ನಮ್ಮ ಒಂದು ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೋಬೇಕು. ವಿ ಕ್ಯಾನ್ ಟ್ರೈ ಆ್ಯಂಡ್ ಇಂಪ್ರೂವ್ ದಿಸ್ ಈವನ್ ಫರ್ದರ್ ಆ್ಯಂಡ್ ಸೇ. ಅದನ್ನು ನಮ್ಮ ಭಾಷೆಯನ್ನು, ನಮ್ಮ ಮಾತುಗಳನ್ನು ನಾವು ಇನ್ನಷ್ಟು ಬದಲಾವಣೆ, ಅಭಿವೃದ್ಧಿ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸ್ತಿರಬೇಕು. ಅದರ ಬದಲಿ ನಾವೇನು ಥ್ಯಾಂಕ್ಸ್ ಅ ಲಾಟ್ಗಿಂತ ಭಾಳಷ್ಟು ಎಫೆಕ್ಟಿವ್ ಆಗಿದ್ದು ಯಾವುದಪ್ಪ ಅಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ನಾನು ನಿನಗೆ ಬಹಳಷ್ಟು ಕೃತಜ್ಞನಾಗಿದ್ದೇನೆ, ಆಭಾರಿಯಾಗಿದ್ದೇನೆ ಅಂತ ಹೇಳ್ರಿ. ಅಥವಾ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ನೀನು ನನಗೆ ಬಹಳಷ್ಟು ದೊಡ್ಡ ಸಹಾಯವನ್ನು ಮಾಡಿದೀಯಾ ಅಂತ ಈ ರೀತಿ ನಾವು ಹೇಳ್ಬೋದು. ಥ್ಯಾಂಕ್ ಯು ಮತ್ತು ಥ್ಯಾಂಕ್ಸು ಮತ್ತು ಥ್ಯಾಂಕ್ಸ್ ಅ ಲಾಟ್ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ರೀತಿ ನಾವು ಹೇಳ್ಬೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ನಾನು ನಿನಗೆ ಬಹಳಷ್ಟು ಕೃತಜ್ಞನಾಗಿದ್ದೇನೆ. ಯು ಹ್ಯಾವ್ ಬಿನ್ ಆಫ್ ಗ್ರೇಟ್ ಹೆಲ್ಪ್, ನೀನು ಬಹಳಷ್ಟು ನನಗೆ ದೊಡ್ಡ ಸಹಾಯವನ್ನು ಮಾಡಿದಿ. ಇನ್ನೊಂದು ರೀತಿ ಹೇಳ್ಬೋದು, ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ನನ್ನ ಹೃದಯದ ಅಂತರಾಳದಿಂದ ನಾನು ನಿನಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ರೀತಿ ಹೇಳಿದರೆ ನಮ್ಮ ಒಂದು ಕಮ್ಯುನಿಕೇಷನ್ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಅಂತ ಇಲ್ಲಿ ಆಥರು ಕ್ಲಿಫರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ. ಆ್ಯಂಡ್ ಸೋ ಆನ್, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಇದ್ದಾವೆ. ಟೋಟಲ್ ಆಗಿ ನಮ್ಮನ್ನು ಕಮ್ಯುನಿಕೇಷನ್ ನಾವು ಚೆನ್ನಾಗಿ ಮಾಡ್ಕೋಬೇಕನ್ನೋದೇ ಈ ಒಂದು ಲೆಸನ್ನ ಉದ್ದೇಶ. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ದಿಸ್ ಇಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ಸ್. ಇದು ಒಂದು ಬಹಳಷ್ಟು ಸರಳವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ನೋಟ ಅಂತ ಅನ್ಕೋಬೋದು. ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ಯಾವಾಗ ನಾವು ಒಂದು ಸ್ವಲ್ಪ ಜಾಸ್ತಿ ವಿಚಾರ ಮಾಡಿದಾಗ ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ. ನಾವು ಏನೊಂದು ಹೊಸದನ್ನು ಮಾಡಲಿಕ್ಕೆ ಕಲಿಬೋದು, ಅಥವಾ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ, ಇದ್ದದ್ದನ್ನೇ ಚೆನ್ನಾಗಿ ಹೇಳೋದು, ನಾವು ಆ ಒಂದು ಮಾರ್ಗದಲ್ಲಿ ಹೇಳಲಿಕ್ಕೆ ಕಲಿತೀವಿ. ಬೈ ಗಿವಿಂಗ್ ಸಮ್ ಥಾಟ್ ಟು ಅವರ್ ಆ್ಯಕ್ಷನ್ ಆರ್ ಸ್ಪೀಚ್, ಕೆಲವೊಂದಿಷ್ಟು ವಿಚಾರವನ್ನು ಮಾಡಿದಾಗ ನಮ್ಮ ಕೆಲಸಗಳಲ್ಲಿ, ನಮ್ಮ ಮಾತುಗಳಲ್ಲಿ ಬಹಳಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ, ಪರಿಣಾಮಕಾರಿಯಾಗಿರ್ತಕ್ಕಂಥದ್ದನ್ನು ನಾವು ಕೆಲಸದಲ್ಲೇ ಆಗಲಿ ನಮ್ಮ ಮಾತಿನಲ್ಲೇ ಆಗಲಿ ನಾವು ತೋರಿಸ್ಬೋದು. ಐ ಹ್ಯಾಡ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್. ಇಲ್ಲಿ ಲೇಖಕರು ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾರೆ, ಒಂದು ಸಂದರ್ಭದ ಬಗ್ಗೆ ಹೇಳ್ತಾರೆ. ಏನಂತಪ್ಪ ಅಂದ್ರೆ ಇಲ್ಲಿ ಲೇಖಕರು ಒಬ್ಬ ವ್ಯಕ್ತಿ ಜೊತೆ ಭೇಟಿಯಾಗಲಿಕ್ಕೆ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡಿದ್ರು. ಹೂ ವಾಸ್ ಸೀನಿಯರ್ ಟು ಮೀ, ಆ ವ್ಯಕ್ತಿ ಈ ಲೇಖಕರಿಗಿಂತ, ಕ್ಲಿಫರ್ಡ್ ಮಾರ್ಟಿಸ್ ಅವರಿಗಿಂತ ಬಹಳಷ್ಟು ಹಿರಿಯ ವಯಸ್ಸಿನವರಾಗಿದ್ದರು. ಇನ್ ಅವರ್ ಅಸ್ಟ್ ವೈಲ್ ಕಂಪನಿ, ಅವರು ನಮ್ಮ ಹಳೆಯ ಅಥವಾ ಹಿಂದಿನ ಕಂಪನಿಯ ಒಬ್ಬ ವ್ಯಕ್ತಿ, ಸೀನಿಯರ್ ವ್ಯಕ್ತಿಯಾಗಿದ್ದರು, ಹಿರಿಯ ವ್ಯಕ್ತಿಯಾಗಿದ್ದರು ಅಂತ ಹೇಳ್ತಾರೆ. ಯಾರು? ನಮ್ಮ ಆಥರು, ಈ ಒಂದು ಲೆಸನ್ನ ಬರೆದವರು. ಐ ವಾಸ್ ಅ ಬಿಟ್ ಲೇಟ್, ನಾನು ಅವರನ್ನು ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಆಗಲಿಕ್ಕೆ ಹೋಗಬೇಕಾದ್ರೆ ನನಗೊಂದು ಸ್ವಲ್ಪ ಏನಾಯ್ತು ರೀ, ಲೇಟ್ ಆಯಿತು, ಒಂದು ಸ್ವಲ್ಪ ಲೇಟ್ ಮಾಡಿದೆ. ಐ ಆಮ್ ಟ್ರೈಂಗ್ ಟು ಮೇಕ್ ಅಮೆಂಡ್ಸ್, ನಾನು ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ನಾನು ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದೆ. ಯಾಕೆ ಸಾರಿ ಸರ್ ಲೇಟ್ ಆಯ್ತು ಅಂತ. ಈ ರೀತಿ ನಾವು ಹೆಂಗೆ ಲೇಟ್ ಹೋದಾಗ ಏನೋ ಒಂದು ಸ್ವಲ್ಪ ಮಾತಾಡ್ತಿರ್ತೀವಿ ನೋಡಿ, ಆ ಒಂದು ನಮ್ಮ ತಪ್ಪನ್ನು ಅಳಿಸ್ಲಿಕ್ಕೆ. ಆ ರೀತಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಆಥರ್ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡ್ರಿ. ಐ ಸೈಡ್ ಐ ಆಮ್ ಸಾರಿ ಐ ಮೇಡ್ ಯು ವೇಟ್, ನನ್ನನ್ನು ಕ್ಷಮಿಸ್ರಿ, ನಿಮ್ಮನ್ನು ಸುಮ್ಮನೆ ಇಲ್ಲಿ ಕಾಯಿಸ್ಲಿಕ್ಕೆ ನಾನು ಹೇಳಿದೆ, ಅಥವಾ ನಿಮ್ಮ ಕಾಯುವಿಕೆಗೋಸ್ಕರ ನನ್ನ ಒಂದು ತಪ್ಪಾಯಿತು ಅಂತ ಹೇಳ್ತಾರೆ. ಓ ಇಟ್ಸ್ ಓಕೆ ಹಿ ಸೈಡ್, ಅವ್ರೇನು ಹೇಳ್ತಾರೆ, ನಾನು ನಿಮ್ಮನ್ನು ಕಾಯಿಸಿದ್ದಕ್ಕೆ ನನ್ನ ತಪ್ಪಾಯಿತು ಅಂತ ಹೇಳಿದಾಗ ಇರಲಿ, ಇದು ನಡೀತದ, ಇಟ್ಸ್ ಓಕೆ ಅಂತ ಅವ್ರು ಹೇಳ್ತಾರೆ, ಆ ಒಂದು ಸೀನಿಯರ್ ಸಿಟಿಸನ್ನು. ಆ್ಯಂಡ್ ಆ್ಯಡೆಡ್ ಇಟ್ಸ್ ಎ ಪ್ಲೆಸರ್ ವೇಟಿಂಗ್ ಫಾರ್ ಯು, ನಿಮಗೋಸ್ಕರ ನಾನು ಕಾಯೋದಪ್ಪ ಅಂತಂದ್ರೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡುತ್ತೆ ನನಗೆ ಅಂಥೇಳಿ ಆ ಸೀನಿಯರ್ ವ್ಯಕ್ತಿ ಹೇಳ್ತಾರೆ. ಯಾರೇ?
ನಮ್ಮ ಲೇಖಕರಿಗೆ ಪ್ಲೆಸರ್ ಅಂದರೆ ಏನ್ರಿ ಸಂತೋಷ, ನಿಮಗೋಸ್ಕರ ಕಾಯೋದೇ ನನ್ನ ಸಂತೋಷ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಮಾತು ಲೇಖಕರಿಗೆ ಐ ಫೆಲ್ಟ್ ಫ್ಲ್ಯಾಟರ್ಡ್ ಅಂದರೆ ಬ್ಯಾಡ್, ನನಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತು. ಏನಪ್ಪ ಇವ್ರನ್ನ ಕಾಯೋದಂದ್ರೆ ಎಲ್ಲರಿಗೆ ಹೆಡೇಕ್ ರೀ, ಮತ್ತು ಇವ್ರಿಗೆ ನನ್ನ ಬಗ್ಗೆ ಕಾಯೋದಪ್ಪ, ನಾನೇ ಅಪಾಯಿಂಟ್ಮೆಂಟ್ ತೊಗೊಂಡು ನನ್ನ ಸಂಬಂಧ ಇವ್ರು ಕಾಯೋದಪ್ಪ, ಅದು ಇವ್ರಿಗೆ ಸಂತೋಷ ಅಂತಂದ್ರೆ ನನಗೆ ಚುಚ್ಚಿ ಮಾತಾಡ್ಲಕ್ಕಂತಕ್ಕಂತಾಗ ಫೀಲು ಇಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಅವರಿಗೆ ಆಗುತ್ತಾರೆ. ಮುಂದೆ ನೋಡೋಣ. ಒನ್ ಮೈಟ್ ಆರ್ಗ್ಯೂ ದ್ಯಾಟ್ ದ ಅದರ್ ಪರ್ಸನ್ ಮೈಟ್ ಹ್ಯಾವ್ ಸೇಡ್ ಇಟ್ ವಿದೌಟ್ ಎನಿ ಥಿಂಕಿಂಗ್. ಒನ್ ಮೈಟ್ ಆರ್ಗ್ಯೂ, ನಾವು ವಾದ ಮಾಡ್ಬೋದಾಗಿತ್ತು, ಆ ವ್ಯಕ್ತಿ ಯಾವುದೇ ಒಂದು ವಿಚಾರ ಮಾಡಲಾರ್ದೆ ಈ ರೀತಿ ಹೇಳ್ತಾರಲ್ಲ ಅಂತ ಹೇಕಿರನ್. ಈವನ್ ದೆನ್ ಐ ವುಡ್ ಸೇ ದಟ್ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ ಅನ್ಲೆಸ್ ಆಫ್ ಕೋರ್ಸ್ ದೇ ವೇರ್ ಸೇಡ್ sarcastically. I would say that I like to hear such statement unless. ಇಂಥ ಒಂದು ಮಾತುಗಳನ್ನು ನನಗೆ ಕೇಳಲಿಕ್ಕೆ, ಹಿಯರ್ ಅಂದರೆ ಕೇಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಆಫ್ ಕೋರ್ಸ್ ದೇ ವೇರ್ ಸೇಡ್ ಸಾರ್ಕ್ಯಾಸ್ಟಿಕ್ಲಿ ಮೀನ್ಸ್ ಅಪೋಸಿಟ್ ಆಗಿ, ವಿರುದ್ಧವಾಗಿ ಹೇಳ್ತಾರೆ ಇಬ್ಬರು. ಮುಂದೆ ಏನಾಗ್ತದೆ ನೋಡೋಣ್ರಿ. ಇನ್ ದ 4th ಪ್ಯಾರಾಗ್ರಾಫಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕಮ್ ಟು ದ 4th ಪ್ಯಾರಾಗ್ರಾಫ್. 4th ಪ್ಯಾರಾಗ್ರಾಫಲ್ಲಿ ನಮ್ಮ ಲೇಖಕರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಅವುಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಅ ಕ್ವಶನ್ ಅರೈಸಸ್ ಅಬೌಟ್ ಕಂಪ್ಯಾರಿಸನ್. ಒಂದು ಪ್ರಶ್ನೆ ಬರುತ್ತಾರೆ, ಅಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾವ ಪ್ರಶ್ನೆ ಹುಟ್ಕೊಳ್ಳುತ್ತಪ್ಪ ಅಂದರೆ ಕಂಪ್ಯಾರಿಸನ್ ಅಂತಕ್ಕಂಥದ್ದು, ಹೋಲಿಕೆ. ನೋಡ್ರಿ, ನಾವು ಯಾವಾಗಲೂ ಹೋಲಿಕೆನ ಮಾಡ್ಕೋತಿರ್ತೀವಿ. ಈಗ ನಾನು ನಡ್ಕೋತ ಹೊಂಟಿದ್ರೆ ಸೈಕಲ್ ಮ್ಯಾಗ ನೋಡಿದಾಗ ನನಗೂ ಒಂದು ಸೈಕಲ್ ಇರಬಾರ್ದಾಗಿತ್ತು, ನಾನು ಆರಾಮು. ಸೈಕಲ್ನಾಗ ತನಕ ಬೈಕ್ ನೋಡೇ, ಬೈಕ್ ಇದ್ರೆ ನಾನು ಆರಾಮ್, ಬೈಕ್ದವ ತನಕ. ಈ ರೀತಿ ಈ ಕಂಪ್ಯಾರಿಸನ್ ಮಾಡಿಕೊಂಡು ನಾವು ದುಃಖಕ್ಕೆ ಒಳಗಾಗ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇಲ್ಲಿ ಲೇಖಕರು. ಬಿಕಾಸ್ ಬೆಟರ್ ಯೂಸ್ವಲಿ ಫಾಲೋಸ್ ದ್ಯಾನ್. ಅಂದ್ರೆ ಈ ಬೆಟರ್ ಅಂತಕ್ಕಂಥದ್ದು ಯಾವ ಡಿಗ್ರಿಯಲ್ಲಿ ಬರುತ್ತೆ ರೀ, ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಕ್ಕಂಥ ಟಾಪಿಕನ್ನು ನೋಡ್ತೀವಿ ರೀ. ಎಲ್ಲಿ? ಇಂಗ್ಲೀಷ್ ಗ್ರಾಮರಲ್ಲಿ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಅದೇ ರೀತಿಯಾಗಿರ್ತಕ್ಕಂಥ ಈ ಬೆಟರ್, ಗುಡ್, ಬೆಟರ್, ಬೆಸ್ಟ್. ಈ ಬೆಟರ್ ಯಾವಾಗ ನೋಡ್ರಿ, ಹಿ ಈಸ್ ಸ್ಟ್ರಾಂಗರ್ ದೆನ್ ಮೀ, ಅಕ್ಷತಾ ಈಸ್ ಸ್ಟ್ರಾಂಗರ್ ದೆನ್ ಆನಂದ್. ಈ ರೀತಿ ದೆನ್ ಅನ್ನು ತಗೊಳುತ್ತಾರೆ. ಕಂಪ್ಯಾರಿಸನ್, ಹೋಲಿಕೆ ಬಂತಂದ್ರೆ ದೆನ್ ಯೂಸ್ ಮಾಡಲೇಬೇಕು. ಇದು ದೆನ್ ಅನ್ನು ತಗೊಳುತ್ತೆ ಹೋಲಿಕೆ. ವೈಸ್ ಪೀಪಲ್ ಸೇ ದ್ಯಾಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ವ್ಸ್. ಈ ಒಂದು ಬುದ್ಧಿವಂತ ಜನರು ಹೇಳ್ತಾರೆ ಏನಂತ ಹೇಳಪ್ಪ ಅಂದ್ರೆ, ನಾವು ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬಾರ್ದು, ಹೋಲಿಕೆ ಮಾಡ್ಕೋಬಾರ್ದು. ನನ್ನ ಬಲ್ ಏನು ಕಡಿಮೆ ಅದ, ನಮ್ಮ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು ವಿತ್ ಅವರ್ ಓನ್ ಸೆಲ್ವ್ಸ್. ನಮ್ಮಷ್ಟಕ್ಕೆ ನಾವೇ. ಅವ್ನ ಕಾರ್ ಅದಲ್ಲ, ಓಕೆ ಅವನದಿರಲಿ, ನಂದಿಲ್ಲಲ್ಲ, ಅದನ್ನು ತೆಗೆದುಕೊಳ್ಳಿಕ್ಕೆ ನಾನು ಏನು ಮಾಡಬೇಕು ಅಂತ ಈ ರೀತಿ ನಮಗೆ ನಾವೇ ಕಂಪ್ಯಾರಿಸನ್ ಮಾಡ್ಕೋಬೇಕಂತ ಹೇಳ್ತಾರೆ ಯಾರು? ಬುದ್ಧಿವಂತ ಜನರು. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್. ನಾನು ಕೂಡ ನನ್ನ ಪರ್ಫಾರ್ಮೆನ್ಸ್, ನನ್ನ ಕೆಲಸವನ್ನು ಹೋದ ವರ್ಷ ಹೇಗೆ ಮಾಡ್ತಿದ್ದೆ, ಈ ವರ್ಷ ಹೇಗೆ ಮಾಡ್ತಾಯಿದ್ದೀನಿ, ಈ ರೀತಿ ನಾನು ಹೋಲಿಕೆ ಮಾಡ್ಕೋತೀನಿ ಅಂತ ಹೇಳ್ಕಿರಂದ ಆ ಥರ ಹೇಳ್ತಾರೆ. ಆ್ಯಂಡ್ ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್ ನೌ. ಹೋದ ವರ್ಷಕ್ಕಿಂತ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನ, ಚೆನ್ನಾಗಿ ಮಾತಾಡ್ತಾ ಇದ್ದೀನ ಅಂತ ನಾನು ಈ ರೀತಿ ಹೋಲಿಕೆ ಮಾಡ್ಕೋತೀನಿ. ಇನ್ನೊಬ್ಬರ ಜೊತೆ ಹೋಲಿಕೆ ನಾನು ಮಾಡ್ಕೊಳ್ಳೋದಿಲ್ಲ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತಕ್ಕಂಥ ಆಶಯ, ಸಂದೇಶ, ಥೀಮೆ ಈ ಒಂದು ಲೆಸನ್ ರೀ. ಯಾವ ಲೆಸನ್ನು? ವಾಟ್ ಎವರ್ ವಿ ಡು. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಥ್ರೂ ದ್ಯಾಟ್ 5th ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ ಏನದ, ಮತ್ತೇನು ಹೇಳ್ತಾರೆ ನಮ್ಮ ಲೇಖಕರು ಕ್ಲಿಫರ್ಡ್ ಮಾರ್ಟಿಸ್ ಅವರು ನೋಡೋಣ. One of the ways in which we can do better is adding words to our actions. One of the ways, ಈ ನಮ್ಮ ಹಲವಾರು ವಿಧಾನಗಳಲ್ಲಿ, ದಾರಿಗಳಲ್ಲಿ ನೋಡಬೇಕಾದ್ರೆ which we can do better is by adding words. ನಾವು ಏನು ಮಾಡ್ಕೋಬೇಕಪ್ಪ ಅಂತಂದು ಬೆಟರ್, ಉತ್ತಮ ರೀತಿಯಲ್ಲಿ ನಮ್ಮ ಮಾತುಗಳಲ್ಲಿ ಒಳ್ಳೆಯತನವನ್ನು, ಉತ್ತಮ ಮಾತುಗಳನ್ನು ನಾವು
ಅಳವಡಿಸ್ಕೊಳ್ಬೇಕು. ನಾಟ್ ಓನ್ಲಿ ಇನ್ ದ ವರ್ಡ್ಸ್ ಬಟ್ ಆಲ್ಸೋ ಇನ್ ಅವರ್ ಆ್ಯಕ್ಷನ್ಸ್. ನಾವು ಒಳ್ಳೆಯ ರೀತಿಯ ಅತ್ಯುತ್ತಮ ಕೆಲಸಗಳನ್ನು ಮಾಡಬೇಕು. ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ಅವರ್ ವರ್ಡ್ಸ್. ನಾವು ಹೇಳಿದಾಗೇ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಲೆಟ್ ಮಿ ಟೆಲ್ ಯು ಅಬೌಟ್ ಆ್ಯನ್ ಇನ್ಸಿಡೆಂಟ್. ನಾನು ನಿಮಗೆ ಏನು ಮಾಡ್ತೀನಿ ರೀ, ಒಂದು ಘಟನೆಯನ್ನು ನಾನು ಹೇಳ್ತೀನಿ, ನನಗೆ ಅವಕಾಶ ಕೊಡ್ರಿ ಅಂತ ಹೇಳಿಕಿರಂದಿಲ್ಲ, ಆ ಥರ ಹೇಳ್ತಾ ಇದ್ದಾರೆ. ಆ ಘಟನೆ, ಆ ಒಂದು ನಿದರ್ಶನ ಯಾವುದು ಅನ್ನೋದನ್ನು ನೋಡೋಣ. ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ನಾನು ಏನು ಮಾಡ್ತಾ ಇದ್ದೆಪ್ಪ ಅಂದ್ರೆ, ಲಿಫ್ಟ್ ಗೊತ್ತದಲ್ರಿ ನಿಮ್ಗೆ, ಈ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಹಾಸ್ಪಿಟಲ್ಗಳಲ್ಲಿ ಲಿಫ್ಟ್ ಇರ್ತಾವಲ್ಲ, ಪೇಷಂಟ್ಸನ್ನು ಆಟೋಮೆಟಿಕ್ಕಾಗಿ, ಯಾಕಂದ್ರೆ ಅವ್ರಿಗೆ ನೋವು ಆಗುತ್ತೆ ಸ್ಟೆಪ್ಸನ್ನು ಹತ್ತಿ ಮೇಲೆ ಇರಲಿಕ್ಕೆ, ಆ ಒಂದು ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಏನು ಮಾಡಿರ್ತಾರೆ, ಲಿಫ್ಟನ್ನು ಮಾಡಿರ್ತಾರೆ. ಇಲ್ಲಿ ಲಿಫ್ಟ್ ಬಗ್ಗೆ ಇರ್ತಕ್ಕಂಥ ಒಂದು ಘಟನೆಯನ್ನು ನಮ್ಮ ಲೇಖಕರು ತಗೊಳ್ತಾರೆ. ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ, ಕ್ಲಿಫರ್ಡ್ ಮಾರ್ಟಿಸ್ ಅವರು ಆ ಲಿಫ್ಟ್ ಮೇಲಿನಿಂದ ಕೆಳಗೆ ಬರಲಿಕ್ಕೆ ಕಾಯ್ತಾ ಕೂತಿರ್ತಾರೆ. ದ ಲಿಫ್ಟ್ ಕೇಮ್ ಡೌನ್. ಕೊನೆಯೂ ಕೂಡ ಮೇಲಿನ ಲಿಫ್ಟು ಕೆಳಗೆ ಬಂತು. ಆ್ಯಂಡ್ ಐ ಫೌಂಡ್ ದ್ಯಾಟ್ 2 ಫೆಲೋಸ್. ಆ ಲಿಫ್ಟ್ನಲ್ಲಿ ಯಾರಿದ್ರಪ್ಪ ಅಂದ್ರೆ, ಇಬ್ಬರು ದೊಡ್ಡ ನನ್ನ ಮಕ್ಕಳಿದ್ರು, ಮೂರ್ಖ ನನ್ನ ಮಕ್ಕಳಿದ್ರು ಇಬ್ಬರು. ನೋಡಿದೆ, ಶುಡಂಟ್ ಐ ಸೈ ಪರ್ಸನ್ಸ್ ಆರ್ ಈವನ್ ಬೆಟರ್ ಜೆಂಟಲ್ ಮ್ಯಾನ್. ನಾ ಏನು ಹೇಳ್ಬೇಕು ಅವ್ರಿಗೆ, ಈಗ ವ್ಯಕ್ತಿಗಳು ಅಂತ ಹೇಳಿ ಯಾವ ರೀತಿ ಜೆಂಟಲ್ ಮ್ಯಾನ್ನಲ್ಲಿ ಏನಲ್ಲಿ ಅವ್ರ ಜೊತೆ ಯಾವ ರೀತಿ ನಾ ಕಮ್ಯುನಿಕೇಷನ್ ಮಾಡಲಿ ಅಂತಕ್ಕಂಥ ಪ್ರಶ್ನೆ ಲೇಖಕರ ಮೈಂಡಲ್ಲಿ ಕಾಡ್ತಾ ಇತ್ತು. ಸ್ಟಾರ್ಟೆಡ್ ರಿಮೂವಿಂಗ್ ಪಾಕೆಟ್ಸ್. ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವರು, ಸ್ಟಾರ್ಟೆಡ್ ರಿಮೂವಿಂಗ್ ದ ಪಾಕೆಟ್ಸ್. ಆ ಲಿಫ್ಟಲ್ಲಿ ಏನಾಗಿದ್ದಪ್ಪ ಅಂದ್ರೆ, ಪಾಕೆಟ್ಗಳು ಬಿದ್ದಿದ್ವು. ಆ ಪಾಕೆಟ್ಗಳು ಏನು ಮಾಡಿದ್ರಪ್ಪ ಅಂದ್ರೆ, ಅವ್ರು ಚೆಲ್ಲಾಪಿಲ್ಲಿಯಾಗಿ ಅಲ್ಲಿ ಉಗಿದಿದ್ರು. ಆ ಒಂದು ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಪಾಕೆಟ್ಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ, ಅವರು ಕಲೆಕ್ಟ್ ಮಾಡ್ತಾ ಇದ್ರು. ಯಾರು? 2 ಫೆಲೋ ಬಾಯ್ಸ್, ಮೂರ್ಖ ನನ್ನ ಮಕ್ಕಳು. ಓಕೆ, ಮುಂದೆ ಏನಾಗುತ್ತೆ ನೋಡೋಣ. ವಿಚ್ ವರ್ ಫುಲ್ಲಿ ಅಕ್ಯುಪೈಯಿಂಗ್ ದ ಲಿಫ್ಟ್. ಅವರಿಬ್ಬರು ಅವ್ರ ವಸ್ತುಗಳು, ಪಾಕೆಟ್ಸ್ ಎಲ್ಲ ಕಡೆ ಬಿದ್ದುಬಿಟ್ಟಿದ್ವು ಆ ಲಿಫ್ಟಲ್ಲಿ. I noticed that they did the job fairly fast, giving me an impression that they did not want to delay me. ನಾನು ಗಮನಿಸಿದೆ. ಐ ನೋಟಿಸ್ಡ್, ಗಮನಿಸು. ಏನನ್ನ ಗಮನಿಸಿದಪ್ಪ ಅಂದ್ರೆ, ದೇ ಡಿಡ್ ದ ಜಾಬ್ ಫೇರ್ಲಿ. ಆ ಒಂದು ಚಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಪಾಕೆಟ್ಸ್ಗಳನ್ನು ಚೆನ್ನಾಗಿ ಏನು ಮಾಡ್ತಾರಪ್ಪ ಅಂದ್ರೆ, ಅವರು ಯಾವುದೇ ಒಂದು ಡಿಲೇ, ತಡ ಮಾಡಲಾರ್ದೆ ಅವುಗಳನ್ನು ಕಲೆಕ್ಟ್ ಮಾಡ್ತಾರೆ. ಇನ್ ಎ ಲಿಟಲ್ ವೈಲ್, ಕೆಲವು ಸಮಯದ ನಂತರ, ಕೆಲವು ನಿಮಿಷಗಳ ನಂತರ, ದೇ ಫಿನಿಶ್ಡ್ ದ ಜಾಬ್. ಆ ಒಂದು ಪಾಕೆಟ್ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾರಪ್ಪ ಅಂದ್ರೆ, ಅವರು ಮುಗಿಸ್ತಾರೆ. ಆ್ಯಂಡ್ ಐ ಗಾಟ್ ಇನ್ ಟು ದ ಲಿಫ್ಟ್ ಆ್ಯಂಡ್ ವೆಂಟ್ ಟು ಮೈ ಟ್ರೈನಿಂಗ್ ಸೆಂಟರ್. ಅವರಲ್ಲಿ ಜಾಗವನ್ನು ಕ್ಲೀನ್ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಲಿಫ್ಟ್ ಒಳಗೆ ಹೋದೆ. ಲಿಫ್ಟ್ ಒಳಗೆ ಹೋಗಿ ಕೆರಿಂದೇನು ಎಲ್ಲಿ ಹೋದೆ, ನನ್ನ ಟ್ರೈನಿಂಗ್ ಸೆಂಟರ್ಗೆ, ಟಾಪ್ ಪ್ಲೇಸಲ್ಲಿ, ಟಾಪ್ ಫ್ಲೋರಲ್ಲಿ ಇರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಗೆ ನಾನು ಹೋದೆ. ಲೇಖಕರು ಹೋದರು. ಇನ್ ದ ಕ್ಲಾಸ್ ಐ ಮೆನ್ಷನ್ಡ್ ದಿಸ್ ಇನ್ಸಿಡೆಂಟ್. ಆ ಟ್ರೈನಿಂಗ್ ಸೆಂಟ್ರಲ್ಲಿ ನಾ ಏನಪ್ಪ ಅಂದರೆ, ಈ ಒಂದು ಘಟನೆಯನ್ನು ನಾನು ಎಲ್ಲರ ಮುಂದೆ ಹೇಳಿದೆ. ಆ್ಯಂಡ್ ಆಸ್ಕ್ಡ್ ದ ಟ್ರೈನೀಸ್. ನನ್ನ ತರಬೇತುದಾರಿಗೆ ಕೇಳಿದೆ. ಏನಂತ ಕೇಳಿದೆಪ್ಪ ಅಂದ್ರೆ, ಟು ಎಕ್ಸ್ಪ್ಲೇನ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ವುಡ್ ಹ್ಯಾವ್ ಬೀನ್ ರೆಂಡರ್ಡ್ ಬೆಟರ್. ಈ ಒಂದು ಸಿಚುವೇಶನ್, ನಾನು ಹೋದೆ ಲಿಫ್ಟಲ್ಲಿ, ಅಲ್ಲೆಲ್ಲ ಅವರು ಪಾಕೆಟ್ಸ್ಗಳನ್ನು ಉಗಿದಿದ್ರು. ಆ ಒಂದು ಇಬ್ಬರು ಜನರಿದ್ದರು. ಇದಕ್ಕಿಂತ ಅತ್ಯುತ್ತಮವಾಗಿ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯದ ಅಂತ ಕೇಳ್ತಾರೆ ಅವರ ಒಂದು ತರಬೇತುದಾರರಿಗೆ, ಟ್ರೈನೀಸ್ಗಳಿಗೆ. ಅ ಕಪಲ್ ಆಫ್ ಟ್ರೈನೀಸ್, ಅಲ್ಲಿರ್ತಕ್ಕಂಥ 2-3 ಜನ ಆ ತರಬೇತುದಾರ ಹೇಳ್ತಾರೆ, ಡಿಡ್ ಮೆನ್ಷನ್ ದ್ಯಾಟ್ ದ 2 ಜೆಂಟಲ್ಮ್ಯಾನ್ ಹೂ ಆರ್ ರಿಮೂವಿಂಗ್ ದ ಪಾಕೆಟ್ಸ್ ಕುಡ್ ಹ್ಯಾವ್. ಅವರು ಇಬ್ಬರ ವ್ಯಕ್ತಿಗಳಿದ್ರಲ್ಲ, ಅವರು ಯಾರು ಆ ಒಂದು ಪಾಕೆಟ್ಸ್ಗಳನ್ನು ತೆಗಿತಾ ಇದ್ರಲ್ಲ, ಅವ್ರು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ, ಸೇಡ್ ಜಸ್ಟ್ ಸಮಥಿಂಗ್ ಲೈಕ್ 1 ಮಿನಿಟ್ ಸರ್ ಅಂತ ಹೇಳ್ಬೋದಾಗಿತ್ತು. ಅವರು 1 ಮಿನಿಟ್ ಸರ್, ನಾವೆಲ್ಲ ಖಾಲಿ ಮಾಡ್ತೀವಿ, 1 ಮಿನಿಟ್ ರೀ, ಬರಾಕತ್ರಿ, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್, ವಿದಿನ್ ಸೆಕೆಂಡ್ಸಲ್ಲಿ ನಾವು ಮುಗಿಸ್ತೀವಿ, ಒಂದು ಸ್ವಲ್ಪ ನಿಂತ್ಕೊಳ್ರಿ ಅಂತ ಹೇಳ್ಬೋದಾಗಿತ್ತು ಅವರು. ನೈಸ್ ಆನ್ಸರ್ ಅಂತ ನಮ್ಮ ಅವತಾರ ಅವ್ರು ಹೇಳ್ತಾರೆ. ಒಳ್ಳೆಯ ಉತ್ತರವನ್ನು ನೀವು ಹೇಳ್ರಿ ಅಂತ. ಡೋಂಟ್ ಯು ಅಗ್ರಿ? ನೀವು ಅದಕ್ಕೆ ಅಗ್ರಿ ಆಗ್ತೀರಾ? ಇಟ್ ವುಡ್ ಹ್ಯಾವ್ ಮೇಡ್ ಸಚ್ ಎ ಡಿಫ್ರೆನ್ಸ್. ಈ ರೀತಿ 1 ಮಿನಿಟ್ ಸರ್, ವಿ ವಿಲ್ ಫಿನಿಶ್ ದಿಸ್ ವರ್ಕ್, ದೆನ್ ಯು ವಿಲ್ ಕಂಟಿನ್ಯೂ ವಿತ್ ದಿಸ್. ಈ ರೀತಿ ನೀವು ಮಾಡ್ಬೋದಾಗಿತ್ತೇನು? ಇದು ಬಹಳಷ್ಟು ವ್ಯತ್ಯಾಸವನ್ನು ಅಲ್ಲಿ ಉಂಟು ಮಾಡ್ಬೋದಿತ್ತು. ಬಟ್ ಅನದರ್ ಟ್ರೈನಿಂಗ್ ಸೈಡ್, ಇನ್ನೊಬ್ಬ ತರಬೇತುದಾರ ಹೇಳ್ತಾನೆ, ಏನಂತ ಹೇಳ್ತಾನಂದ್ರೆ, ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್.
ನೀವು ಏನು ಮಾಡ್ಬೋದಿತ್ತಪ್ಪ ಅಂದ್ರೆ ಅವರಿಗೆ ಅಲ್ಲಿ ಸಹಾಯ ಮಾಡಬೇಕಿತ್ತು, ಆ ಕೆಲಸ ಜಲ್ದಿ ಆಗ್ತಿತ್ತು, ನೀವು ಕೂಡ ಲಿಫ್ಟನ್ನು ಜಲ್ದಿ ಹತ್ತಿ ಮೇಗೆ ಬರ್ತಿದ್ರಿ. ಈ ರೀತಿ ಇಬ್ಬರು ತರಬೇತರು ತಮ್ಮ ಅನಿಸಿಕೆಗಳನ್ನು ಯಾವ ರೀತಿ ಸಂಭಾಷಣೆಯನ್ನು ಅತ್ಯುತ್ತಮ ಮಾಡ್ಬೋದಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಓಕೆ, ಚೆಕ್ ಯುವರ್ ಕಾಂಪ್ರಿಹೆನ್ಷನ್, ಎಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಇದ್ದಾವೆ. ಈ ಕ್ವಶನ್ಸ್ಗೆ ನೀವು ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿರಿ, ಅಥವಾ ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಅವುಗಳ ಆನ್ಸರ್ಸನ್ನು ನಾನು ತೆಗೆದುಕೊಂಡ್ಬರ್ತೀನಿ. ಓಕೆ, ಡೋಂಟ್ ವರಿ, ಯುವರ್ ಟೀಚರ್ ಈಸ್ ಹಿಯರ್, ಯು ಡೋಂಟ್ ಗೆಟ್ ಅ ಫಿಯರ್. ನೆಕ್ಸ್ಟ್ 6th ಪ್ಯಾರಾಗ್ರಾಫನ್ನು ನಾವು ನೋಡೋಣ ಈಗ. ನೆಕ್ಸ್ಟ್, ಯು ಗೋ ಟು ಅ ಶಾಪ್ ಆ್ಯಂಡ್ ಆಸ್ಕ್ ಫಾರ್ ಸಮಥಿಂಗ್. ನೀವೆಲ್ಲಿ ಹೋಗ್ತೀರಿ? ಅಂಗಡಿಗೆ ಹೋಗ್ತೀರಿ, ಏನೋ ಒಂದು ಕೇಳ್ತೀರಿ, ನೀವೇನು ತೊಗೋಬೇಕು ಅದನ್ನು. ಮೋಸ್ಟ್ ಆಫನ್ ದ ಶಾಪ್ ಕೀಪರ್ ಆರ್ ದ ಸೇಲ್ಸ್ ಪರ್ಸನ್ ರೀಚಸ್ ಔಟ್ ಆಫ್ ದ ಐಟಮ್ ಯು ವಾಂಟ್ ಆ್ಯಂಡ್ ಹ್ಯಾಂಡ್ ಇಟ್ಸ್ ಓವರ್ ಟು ಯು. ನಿಮ್ಮ ವಸ್ತುವನ್ನು ಕೇಳಿದಾಗ ಆ ಒಂದು ಅಂಗಡಿಯ ಮೋಸ್ಟ್ ಆಫನ್ ಸಾಮಾನ್ಯವಾಗಿ ಜಾಸ್ತಿ ಒಂದು ಅಂಗಡಿಯವ್ರು ಮಾಡೋದು ಏನು ಮಾಡ್ತಾರಪ್ಪ ಅಂದ್ರೆ, ಶಾಪ್ ಕೀಪರ್ ಆ ಅಂಗಡಿವ ಅಥವಾ ದ ಸೇಲ್ಸ್ ಪರ್ಸನ್ನ ಮಾರ್ತಕ್ಕಂಥ ವ್ಯಕ್ತಿ ರೀಚಸ್ ಔಟ್ ಟು ದ ಐಟಮ್, ಆ ಒಂದು ವಸ್ತುಗಳ ಬಳಿ ಹೋಗ್ತಾನ್ರಿ ಅವ. ನಿಮ್ಗೆ ಯಾವ್ದು ಬೇಕಲ್ಲ, ಹ್ಯಾಂಡ್ ಇಟ್ ಓವರ್ ಟು ಯು, ಇದು ಬೇಕ್ರಿ ಇದು ಬೇಕ್ರಿ ಅಂತ ಕೈ ಮಾಡ್ತಾರಲ್ಲ, ಈ ರೀತಿ ಕೈ ಮಾಡಿ ತೋರಿಸ್ತಾ ಇರ್ತಾನವ. ಯಾವ್ದು ಇದು ರೀ ಇದು ರೀ ಇದು ರೀ ಅಂತ ಹೇಳಿ ತೋರಿಸ್ತಾರಲ್ಲ, ಆ ರೀತಿ ಮಾಡ್ತಾರೆ. ನೋ ವರ್ಡ್, ನಾವೇನು ಮಾತಾಡೋದು, ಬರೀ ಕೈಲೆಲ್ಲ ಸಿಗ್ನಲ್ ಮಾಡ್ತಿರ್ತಾನೆ, ತೋರಿಸ್ತದ, ಮುಟ್ಟಿ ಹೇಳ್ತಿರ್ತಾನೆ, ಇದನಾ ಅಂತ ಹೇಳಿ. ನಥಿಂಗ್, ಏನೂ ಅವ ಮಾತಾಡೋದಿಲ್ಲ ಸಮ್ಟೈಮ್ಸ್ ಆ ಅಂಗಡಿಕಾರರು. ಸಪೋಸ್ ಹಿ ವರ್ ಟು ಸೇ ಜಸ್ಟ್ 2 words, ಇದ್ರ ಬದಲಾಗಿ ಒಂದೆರಡು ಶಬ್ದ ಹೇಳಿದ್ರಿ, ಎಸ್ ಸರ್ ಅಂತ ಹೇಳಿದರೆ ಇದು ಭಾಳಷ್ಟು ಚೆನ್ನಾಗಿರ್ತಲ್ವಾ. ಇನ್ನು ಫಾಸ್ಟ್ ರೆಸ್ಟೋರೆಂಟ್ಸ್, ಇನ್ನೊಂದು ಕಡೆ ಬಂದಾಗ ಐಷಾರಾಮಿ ಹೋಟೆಲ್ಗಳು, ಲಾಜಸ್ಗಳು, ರೆಸ್ಟೋರೆಂಟ್ಗಳಲ್ಲಿ ಏನಾಗುತ್ತೆ, ಫಾಸ್ಟ್ ಅಂದರೆ ಐಷಾರಾಮಿ. ದ ವೇಟರ್ಸ್ ಆರ್ ಸ್ಟಿವಾರ್ಡ್ಸ್ ಡು ಸೇ, ಅಲ್ಲಿ ಒಂದು ಸ್ವಾಗತಕಾರರು ಅಥವಾ ಆ ಒಂದು ಸೇವಕರು ಏನು ಮಾಡ್ತಾರೆ, ಏನು ಹೇಳ್ತಿರ್ತಾರಪ್ಪ ಅಂತಂದ್ರೆ, ಗುಡ್ ಮಾರ್ನಿಂಗ್ ಸರ್, ಪ್ಲೀಸ್ ವೆಲ್ಕಮ್ ಸರ್ ಇನ್ ಅವರ್ ರೆಸ್ಟೋರೆಂಟ್, ಇನ್ ಅವರ್ ಹೋಟೆಲ್, ಈ ರೀತಿ ಹೇಳ್ತಿರ್ತಾರೆ. ಆರ್ ಸಚ್ ಎ ಥಿಂಗ್ ದಟ್ ಆ್ಯಂಡ್ ದೆನ್ ಆಸ್ಕ್ ಫಾರ್ ಯುವರ್ ಆರ್ಡರ್. ಗುಡ್ ಮಾರ್ನಿಂಗ್ ಅಂಥೇಳಿ ಮುಂದೆ ಏನು ಮಾಡ್ತಾರಪ್ಪ ಅಂದರೆ, ಏನು ಬೇಕ್ರಿ, ವಾಟ್ ಯು ವಾಂಟ್ ಆರ್ಡರ್ ಫ್ರಾಮ್ ಅವರ್ ಹೋಟೆಲ್ ಅಂತ ಹೇಳ್ತಾರೆ. ಈ ರೀತಿ ಕೇಳ್ತಾರೆ, ನಿಮ್ಮ ಏನನ್ನು ತಿನ್ನಲಿಕ್ಕೆ ನೀವು ಬಯಸ್ತೀರಿ. ಬಟ್ ಹ್ಯಾವ್ ಯು ನೋಟಿಸ್ಡ್ ಹೌ ದ ವೇಟರ್ಸ್ ಬಿಹೇವ್ ಇನ್ ಮೋಸ್ಟ್ ಆಫ್ ಅವರ್ ರೆಸ್ಟೋರೆಂಟ್ಸ್. ನಾವು ಬಹಳಷ್ಟು ರೆಸ್ಟೋರೆಂಟ್ಸ್ಗಳಲ್ಲಿ, ಹೋಟೆಲ್ಗಳಲ್ಲಿ, ದಾಬಾಗಳಲ್ಲಿ ನೋಡಿದಾಗ, ಇನ್ಸ್ಪೈಟ್ ಆಫ್ ದ ಫ್ಯಾಕ್ಟ್ ದ ಫುಡ್ ಆ್ಯಂಡ್ ಆ್ಯಂಬಿಯನ್ಸ್ ಆರ್ ಕ್ವೈಟ್ ಗುಡ್. ಅಲ್ಲಿ ಆ್ಯಂಬಿಯನ್ಸ್ ಅಂದರೆ ಏನು ರೀ, ವಾತಾವರಣ ಹೆಂಗಿರ್ತದಪ್ಪ ಅಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ದೇ ಯೂಸ್ವಲಿ ಕಮ್ ಆ್ಯಂಡ್ ಸ್ಟ್ಯಾಂಡ್ ನಿಯರ್ ಯು ಎಕ್ಸ್ಪೆಕ್ಟಿಂಗ್ ಯು ಟು ಪ್ಲೇಸ್ ದ ಆರ್ಡರ್. ಅಂದರೆ ಒಳಗೊಬ್ರು ಏನು ಮಾಡ್ತಾರೆ, ಬಂದು ನಮ್ಮ ಮುಂದೆ ನಿಂತು ಬಿಡ್ತಾರೆ, ಬರೀ ನೀವೇ ತಿಳ್ಕೊಬೇಕು, ಅವ ಆರ್ಡರ್ ತೊಲಕ್ಕೆ ಬಂದ ಅಂತ, ಅವ ಏನು ಮಾತಾಡೋದಿಲ್ಲ, ಆ ರೀತಿ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅದನ್ನು ನಾವು ಕೂಡ ನೋಡ್ತೀವಿ. ಸಪೋಸ್ ದೇ ಸೇ ಜಸ್ಟ್ 2 words, ಎಸ್ ಸರ್. ಅವರು ಇದ್ರ ಬದಲಾಗಿ ಏನು ಹೇಳ್ಬೋದು, ಎಸ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು, ವಾಟ್ ಆರ್ ದ ಥಿಂಗ್ಸ್ ಕ್ಯಾನ್ ಐ ಆರ್ಡರ್ ಫಾರ್ ಯು ಅಂತ ಈ ರೀತಿ ಕೇಳಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಲೇಖಕರು ಹೇಳ್ತಾರೆ. ಅವ್ರು ಸುಮ್ಮನೆ ಇರಬಾರ್ದು, ಏನಾದರೂ ಒಂದು ಕಮ್ಯುನಿಕೇಷನನ್ನು ಮಾಡಬೇಕು ಅಂತ ಹೇಳ್ತಾರೆ ಕ್ಲಿಫರ್ಡ್ ಮಾರ್ಟಿಸ್ ಅವರು. ಮುಂದೆ ನೆಕ್ಸ್ಟು 7th ಪ್ಯಾರಾಗ್ರಾಫನ್ನು ನೋಡಬೇಕಪ್ಪ ಅಂತಂದ್ರೆ, ಡಾಕ್ಟರ್ಸ್ ಕಡೆ ಬರ್ತಾರೆ ರೀ ನಮ್ಮ ಕ್ಲಿಫರ್ಡ್ ಮಾರ್ಟಿಸ್ ಅವರು, ಆಥರ್ ಅವರು. ಡಾಕ್ಟರ್ಸ್ ಟ್ರೀಟಿಂಗ್ ಪೇಷಂಟ್ಸ್ ಕ್ಯಾನ್ ಮೇಕ್ ದೇರ್ ಜಾಬ್ಸ್ ಮಚ್ ಬೆಟರ್ ಇಫ್ ದೇ ಚೂಸ್ ಟು ಟಾಕ್ ನೈಸ್ಲಿ ಟು ದೇರ್ ಪೇಷಂಟ್ಸ್. ಡಾಕ್ಟರ್ಗಳು ಏನು ಮಾಡ್ತಾರೆ, ಪೇಷಂಟ್ಸ್ಗಳನ್ನು, ಈ ಒಂದು ರೋಗಿಗಳನ್ನು ಟ್ರೀಟ್ ಮಾಡ್ತಾರೆ. ಇವರು ಟ್ರೀಟ್ ಮಾಡೋಕ್ಕಿಂತ, ಅವರು ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು, ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಅವರ ಮಾತು ಬಹಳಷ್ಟು ಆ ರೋಗಿಗಳನ್ನು ಗುಣಮುಖನನ್ನಾಗಿ ಮಾಡುತ್ತೆ ಅಂಥೇಳಿ ಲೇಖಕರು ಹೇಳ್ತಾರೆ. ಈಗ ನೋಡಿರಿ, ಒಬ್ಬ ಪೇಷಂಟ್ ಬಂದ, ಒಂದು ಸ್ವಲ್ಪ ಜ್ವರ ಬಂದಿರ್ತಾವೆ, ಹೆಂಗಪ್ಪ ಆರಾಮ್ ತಪ್ತಾ, ಓಕೆ ಎಷ್ಟು ಜ್ವರ ಅದ, ಒಂದು ಇಂಜೆಕ್ಷನ್ ಮಾಡಿ ಅಂದ್ರೆ ನಿನಗೆ ಆರಾಮಾಯ್ತು. ಈ ರೀತಿ ನಿಂಗೆ ಭಾಳ ದೊಡ್ಡ ಜ್ವರ ಬಂದ, ನೀವು ಹೋಗೇ ಬಿಡ್ತೀವಿ ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಮಾತುಗಳು ಅವರ ಒಂದು ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಯೂಸ್ ಆಗ್ತಾವಂತ ಹೇಳ್ತಾರೆ ಇಲ್ಲಿ ಆಥರ್. ಅಂಥ ಒಂದು ಕಮ್ಯುನಿಕೇಷನ್ ನಮ್ದು ಇರಬೇಕು ಅಂತ ಹೇಳ್ತಾರೆ. ಅ ವರ್ಡ್ ಹಿಯರ್ ಆರ್ ಎ ವರ್ಡ್ ದೇಯರ್. ಇಲ್ಲ ಈ ಪೇಷಂಟ್ಗೆ ಒಂದು ಸ್ವಲ್ಪ ಮಾತಾಡೋದು, ಆ ಪೇಷಂಟ್ಗೆ ಒಂದು ಸ್ವಲ್ಪ ಮಾತಾಡೋದು, ಆ ಕಡೆ ಈ ಕಡೆ. ಮೋಸ್ಟ್ ಡಾಕ್ಟರ್ಸ್ ಆರ್ ಸೀರಿಯಸ್. ಬಹಳಷ್ಟು ಜನ ಡಾಕ್ಟರ್ಸ್ ಏನಿರ್ತಾರೆ, ಉಫ್ ಅಂತ ಸೀರಿಯಸ್, ಏನಾಗಿತ್ತು, ತೆಗಿ ಇಂಜೆಕ್ಷನ್ ಮಾಡಿ ತೆಗಿ, ಇವು ಟ್ಯಾಬ್ಲೆಟ್ ತಗೋ, ನಡಿ
ಈ ರೀತಿ ಸೀರಿಯಸ್ ಇರ್ತಾರೆ, ಈಗಿರಬಾರ್ದು ರೀ. ಆರ್ ಸ್ಟರ್ನ್ ಆರ್ ಈವನ್ ಸ್ಟರ್ನ್ ಅಂದರೆ ಸ್ಟ್ರಿಕ್ಟ್ ರೀ, ಈ ರೀತಿ ಇರಬಾರ್ದು. ಪ್ರೊಬೆಬಲಿ ದೇ ಇಂಪ್ಲಿ ದ್ಯಾಟ್ ದೇ, ಪ್ರೊಬೆಬಲಿ ಮೀನ್ಸ್ ಬಹುಶಃ, ದೇ ಇಂಪ್ಲೈ ಅಂದರೆ ಅಳವಡಿಸ್ಕೊಳ್ಬೇಕು, ಸೂಚಿಸ್ಕೊಳ್ಬೇಕು, ಏನು ಮಾಡಬೇಕಪ್ಪ ಅಂದ್ರೆ ದ್ಯಾಟ್ ದೇ ಆರ್ ಡೂಯಿಂಗ್ ಸೀರಿಯಸ್ ವರ್ಕ್. ಅವರು ಭಾಳಷ್ಟು ಸೀರಿಯಸ್ ಅಂದ್ರೆ ಡಾಕ್ಟರ್ಸ್ ಅಂದರೆ ದೇವ್ರಿದ್ದಂಗೆ ರೀ, ಅಂಥ ಒಂದು ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ಮಾತಾಡಬೇಕು ಅಂತ ನಮ್ಮ ಲೇಖಕರು ಹೇಳ್ತಾರೆ. ಬಟ್ ಟಾಕಿಂಗ್ ನೈಸ್ಲಿ ಆ್ಯಂಡ್ ರೀಅಸ್ಯೂರಿಂಗ್ಲಿ ಈಸ್ ಆಲ್ಸೋ ಪಾರ್ಟ್ ಆಫ್ ಎ ಟ್ರೀಟ್ಮೆಂಟ್. ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾತುಗಳು ಮತ್ತು ಆತ್ಮವಿಶ್ವಾಸ ಇದು ಒಂದು ರೀತಿ 90% ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಇಸಂಟ್ ಇಟ್, ಹೌದಲ್ರಿ ಅಂತ ಕೇಳ್ತಾರೆ ರೀ ಕ್ಲಿಪ್ಪರ್ಡ್ ಮಾಡಿಸೋರು. It is said that a couple of friendly words from the doctor or even smile can go a long way in making the patient feel better. ಒಂದು ಚಿಕ್ಕ ಸ್ಮೈಲು, ಮುಗುಳ್ನಗೆ ಕೊಟ್ಟು, ಒಂದು ಗೆಳತಿಯ ಥರ ಯಾವ ರೀತಿ ಮಾತಾಡ್ತಿರ್ತಲ್ಲ ಅಂಥ ಸ್ನೇಹತ್ವದ ಮಾತುಗಳನ್ನು ಮಾತಾಡಿದರೆ ಆ ಒಂದು ಪೇಷಂಟ್ ಇಂಜೆಕ್ಷನ್ ಮಾಡೋಕ್ಕಿಂತ ಮೊದಲೇ ಆರಾಮಾಗ್ತಾನೆ ರೀ. ಇಂಥ ಒಂದು ಒಳ್ಳೆಯ ಮಾತುಗಳಿಗೆ ಬಹಳಷ್ಟು ಒಳ್ಳೆಯ ರಿಸಲ್ಟನ್ನು ನಾವು ನೋಡ್ತೀವಿ, ಹೌದಲ್ರಿ? ಓಕೆ, ನಿಮಗೆ ಯಾವ ರೀತಿ ಅನಿಸುತ್ತೆ 9ನೇ ತರಗತಿ ವಿದ್ಯಾರ್ಥಿಗಳು ನೀವು ಕೂಡ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ 8th ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ಇಲ್ಲಿ ಮತ್ತೊಂದು ಇನ್ಸಿಡೆಂಟನ್ನು ಏನೇನು ಮಾಡ್ತಾರಪ್ಪ ಅಂದ್ರೆ ಲೇಖಕರು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ, ಅದನ್ನು ನೋಡೋಣ. ಆನ್ ಎ ಸರ್ಟನ್ ಒಕೇಶನ್, ಕೆಲವೊಂದಿಷ್ಟು ಸಂದರ್ಭಗಳನ್ನು ಇಲ್ಲಿ ಒಂದು ಸಂದರ್ಭವನ್ನು ಹೇಳ್ತಾರೆ. ಐ ಹೇರ್ಡ್ ಆನ್ ಆಟೋ ರಿಕ್ಷಾ ಆ್ಯಂಡ್ ಸೈಡ್, ಒಂದು ಆಟೋ ರಿಕ್ಷಾನ ಕರೀತಾರೆ ರೀ, ಬಾಡಿಗೆ ಕೇಳ್ತಾರೆ ರೀ. ಸಿಟಿ ಹಾಸ್ಪಿಟಲ್ ಅಂತ ಹೇಳ್ತೀರ, ಸಿಟಿ ಹಾಸ್ಪಿಟಲ್ಗೆ ಬರ್ತೀಯೇನಂತೂ ಕೇಳ್ತಾರೆ ರೀ ನಮ್ಮ ಆಥರು. ದ ಆಟೋಮ್ಯಾನ್ ಡಿಡ್ ನಾಟ್ ಲುಕ್ ಆಟ್ ಮೀ ಬಟ್ ಸಿಂಪ್ಲಿ ಡೌನ್ ದ ಮೀಟರ್. ಆ ಆಟೋದವ ಇವ್ರು ನೋಡೋದೇ ಇಲ್ಲ, ಮೀಟರ್ ಧನ್ನ ತಳ ಹೊಡೆದ ಬಿಟ್ಟ. ವೆಲ್, ಇಟ್ ವಾಸ್ ಕ್ಲಿಯರ್ ಇಂಡಿಕೇಶನ್ ದಟ್ ಹಿ ವಾಸ್ ವಿಲ್ಲಿಂಗ್ ಟು ಟೇಕ್ ಮೀ ಟು ದ ಡೆಸ್ಟಿನೇಷನ್. ಅವ ಇವ್ರ ಕಡೆ ನೋಡೋದಿಲ್ಲ, ಮೀಟರ್ ಡೌನ್ ಹೊಡಿತಾನ. ಇದು ಒಂದು ಸೂಚನೆ. ಯಾವ ಸೂಚನೆ? ಇವ ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ಅಂತ ಇಲ್ಲಿ ಇವನಿಗೆ ಇಚ್ಛೆ ಅದ ಅಂತೇಳಿಗಿರಿಂದ ಇಲ್ಲಿ ಆಥರ್ಗೆ ಅರ್ಥ ಆಗುತ್ತೆ. ಬಟ್ ವುಡಂಟ್ ಇಟ್ ಹ್ಯಾವ್ ಬೀನ್ ಮಚ್ ಬೆಟರ್ ಇಫ್ ಈ ಸೆಡ್ ಎಸ್ ಸರ್ ಪ್ಲೀಸ್ ಗೆಟ್ ಇನ್ ಅಂತ ಹೇಳಿದರೆ ಭಾಳ ಚೆನ್ನಾಗಿತ್ತಲ್ಲ. ಎಸ್ ಸರ್, ಸಿಟಿ ಹಾಸ್ಪಿಟಲ್ಗೆ ಹೋಗ್ತೀನಿ, ಬರ್ರಿ ಒಳಗೆ ಕುಂದ್ರಿ ಅಂತ ಹೇಳಿದರೆ ಭಾಳ ಚೆನ್ನಾಗಿರ್ತೈತಲ್ಲ, ಉತ್ತಮವಾದ ರೀತಿಯಲ್ಲಿ ಇರ್ತಿತ್ತಲ್ಲ ಅಂತ ಇದರಿಂದ ಈ ಲೇಖಕರು ಅನ್ಕೋತಾರೆ. ಆರ್ ಸಿಂಪ್ಲಿ ಸೈಡ್ ಕಮ್, ಇಷ್ಟೇ ಹೇಳ್ಬೇಕು, ಬರ್ರಿ ಅಂತ ಹೇಳ್ಬೇಕಲ್ಲ, ಕಮ್ ಅಂತಾರೆ ಕರಿಬೇಕಲ್ಲ. ದ ಲೀಸ್ಟ್ ಈ ಕುಡ್ ಹ್ಯಾವ್ ಡನ್ ವಾಸ್ ಟು ಮೇಕ್ ಎ ಗೆಸ್ಚರ್ ವಿತ್ ಹಿಸ್ ಫೇಸ್ ಆರ್ ಹ್ಯಾಂಡ್. ಮುಖದ್ಲೇರು ಹಿಂಗೆ ಕರಿಬೇಕಲ್ಲ, ಕೈಲೇರು ಹಿಂಗೆ ಕರಿಬೇಕಲ್ಲ. ಗೆಸ್ಚರ್ ಅಂದರೆ ಏನು? ಸನ್ನೆ ಏನು ಮಾಡಿ ಧಾನ್ನ ತರಬಣ ಧಾನ್ನತ್ ಮೀಟರ್ ಡೌನ್ ನೋಡೋದು. ಈ ರೀತಿಯಾಗಿರ್ತಕ್ಕಂಥದ್ದು ಇದು ಗುಡ್ ಮ್ಯಾನರ್ ಅಲ್ಲ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಲೇಖಕರು ಹೇಳ್ತಾರೆ. ನಿಮಗೂ ಕೂಡ ನಿಮ್ಮ ಸಿಟಿಯಲ್ಲಿ ಅಡ್ಡಾಡುವಾಗ ಈ ರೀತಿ ಅನುಭವ ಆಗಿರ್ತದೆ, ಹೌದಿಲ್ರಿ ವಿದ್ಯಾರ್ಥಿಗಳೇ? ಎಸ್ ಸ್ಟೂಡೆಂಟ್ಸ್, ಎಸ್ ಸರ್ ನೋ? ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ಡಿಡ್ ಮೆನ್ಷನ್ ದ ಪಾಯಿಂಟ್ ಟು ಹಿಮ್ ಆ್ಯಂಡ್ ಟು ಮೈ ಗುಡ್ ಲಕ್ ಹಿ ಅಗ್ರೀಡ್ ವಿತ್ ಮೀ. ಇವರು ಹೇಳ್ತಾರೆ, ನೋಡಪ್ಪ ನೀ ಅಟ್ಲೀಸ್ಟ್ ಎಸ್ ಪ್ಲೀಸ್ ಸರ್ ಗೆಟ್ ಇನ್ ಅಂತ ಹೇಳ್ಬೇಕು, ಬರ್ರಿ ಅಂತ ಹೇಳಬೇಕು, ಕೈಲೇರಿ ಸನ್ನೆ ಮಾಡಬೇಕು, ಕಾಲ್ರಿ ಸನ್ನೆ ಮಾಡಬೇಕು, ಆಮೇಲೆ ಮುಖ ಸನ್ನೆರಿ ಮಾಡಬೇಕು ಅಂತ ಹೇಳಿದಾಗ ಆ ಆಟೋ ಎಲ್ಲ ಒಪ್ಕೊಳ್ತಾನೆ ರೀ. ಓಕೆ ಸರ್, ಮಾಡಿಲ್ಲ ಸರ್, ನನ್ನ ತಪ್ಪಾಯಿತು ಅಂತ ಹೇಳ್ತಾನೆ, ಒಪ್ಕೊಳ್ತಾನೆ, ಒಳ್ಳೆಯ ವ್ಯಕ್ತಿ ಇರ್ತಾನೆ. ಆನ್ ಅನದರ್ ಒಕೇಶನ್ ಐ ಕಾಲ್ಡ್ ಆನ್ ಆಟೋ ಆ್ಯಂಡ್ ಸೈಡ್. ಇನ್ನೊಂದು ಸಂದರ್ಭವನ್ನು ನಮ್ಮ ಮುಂದೆ ಹೇಳ್ತಾರೆ ರೀ, ಮತ್ತೆ ಆಟೋದವನು ಕರೀತಾರೆ ರೀ. ಎಲ್ಲಿ ಹೊಂಟಾರ ಈ ಸಲ? ಸೆಂಟ್ರಲ್ ಮಾರ್ಕೆಟಿಗೆ. ಹಿಂದೆ ಎಲ್ಲಿ ಹೊಂಟಿದ್ರು? ಸಿಟಿ ಹಾಸ್ಪಿಟಲ್. ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ತಾರೆ. ಈ ಸೈಡ್ ಸಾರಿ ಸರ್, ಆಟೋದವನು ಕರೆದು ಹೇಳಿದಾಗ ಸೆಂಟ್ರಲ್ ಮಾರ್ಕೆಟ್ ಬರ್ತೀಯನ್ ಅಂತ ಕೇಳಿದಾಗ ಆ ಆಟೋವಲ್ಲ ಏನು ಹೇಳ್ತಪ್ಪ ಅಂದ್ರೆ ಸಾರಿ ಸರ್ ಕ್ಷಮಿಸಿ ಅಂತ ಹೇಳ್ತಾನೆ. ಇಟ್ಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ. ಇದು ನಾ ಡೈಲಿ ಬಾಡಿಗೆ ಮ್ಯಾಗ ತಂದೀನಿ ರೀ, ಅದನ್ನು ನಾವು ವಾಪಸ್ ಒಯ್ದು ಕೊಡ್ಬೇಕ್ರಿ ಅಂತ ಹೇಳ್ತಾನೆ. ಆ್ಯಂಡ್ ಸೋ ಸೇಯಿಂಗ್ ಹಿ ಹೇಲ್ಡ್ ಅನದರ್ ಆಟೋ ಆ್ಯಂಡ್ ಆಸ್ಕ್ಡ್. ಇವ ಏನು ಮಾಡ್ತಾನಪ್ಪ ಅಂದ್ರೆ ನಾನು ಬರೋಕ್ಕಾಗಲ್ಲ ರೀ, ಆಟೋ ನಾನು ಒಯ್ದು ಕೊಡಬೇಕು ಅಂತ ಹೇಳಿದಾಗ ಇಷ್ಟು ಹೇಳೋ ಹೋಗ್ಬೋದಿತ್ತು. ಬಟ್ ಇನ್ನೊಂದು ಆಟೋವನ್ನು ರೆಂಟ್ ಬಾಡಿಗೆ ತೊಗೊಂಡು ಕೇಳ್ತಾನೆ ರೀ, ಗುರು ಸೆಂಟ್ರಲ್ ಮಾರ್ಕೆಟ್ ಹೋಗ್ತೀಯನಂತ ಕೇಳ್ತಾನೆ ರೀ ಇನ್ನೊಂದು ಆಟೋದವನಿಗೆ. ದ್ಯಾಟ್ ಮ್ಯಾನ್ ಅಗ್ರೀಡ್ ಆ್ಯಂಡ್ ಐ ಗಾಟ್ ಇನ್. ಆ ಮನುಷ್ಯ ಆ ಇನ್ನೊಬ್ಬ ಆಟೋ ಯಾವ ಆಟೋ ತೊಗೊಂಡು ಕೊಟ್ಟು ಹೊಂಟಿರ್ತಾನಲ್ಲ ಅವ ಇನ್ನೊಂದು ಆಟೋ ಅನ್ನು ಕರೆಸಿ ಲೇಖಕರನ್ನು ಹತ್ತಿಸಿ ಕಳಿಸ್ತಾನೆ. ದಿಸ್ ಶೋಸ್ ದ್ಯಾಟ್ ವಿ ಕ್ಯಾನ್ ಸೇ ನೋ ಆಲ್ಸೋ ಇನ್ ದ ಮೋಸ್ಟ್ ಪ್ಲೇಸೆಂಟ್ ವೇ. ನೋ ಅಂತ ಹೇಳೋದು ಬದಲಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗ್ತಲ್ಲ ಸಹಾಯವನ್ನು ಸಂತೋಷಕರ
ಒಂದು ಹಾದಿಯನ್ನು ಮಾತುಗಳನ್ನು ನಾವು ಮಾತಾಡಬೇಕು ಅಂತ ಏಕೆಂದ ನಮ್ಮ ರೈಟರು ಕ್ಲಿಫರ್ಡ್ ಮಾರ್ಟಿಸ್ ಅವರು ಅತ್ಯಂತ ಬೆಸ್ಟ್ ವೇಯಲ್ಲಿ ಹೇಳಿದಾರ. ಓಕೆ, ನೆಕ್ಸ್ಟ್ 9ನೇ ಪ್ಯಾರಾಗ್ರಾಫನ್ನು ನಾವು ನೋಡೋಣ. Even a very ordinary thing like giving alms to a beggar can be done in a better way. ಇನ್ನೊಂದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನು ಹೇಳ್ತಾರೆ. ಏನಪ್ಪ ಅಂದರೆ ಗಿವಿಂಗ್ ಆರ್ಮ್ಸ್ ಅಂದರೆ ಏನ್ರಿ, ಭಿಕ್ಷೆ ಕೊಡ್ತಿರ್ತೀವ್ರಿ ನಾವು ಭಿಕ್ಷುಕರಿಗೆ. ಹೆಂಗೆ ಕೊಡಬೇಕು ಅದನ್ನು ಕೂಡ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಕೊಡಬೇಕಂತ ಹೇಳ್ತಾರೆ. ಬೆಟರ್ ವೇ. ಯಾರೋ ಆಥರ್ ಹಿಯರ್ ಟೇಕ್ ದಿಸ್, ತಗೋ ಇಲ್ಲದ, ವಿ ಕ್ಯಾನ್ ಸೇ ನೈಸ್ಲಿ ಆ್ಯಂಡ್ ವಿತ್ ಸಮ್ ಫೀಲಿಂಗ್, ಅತ್ಯಂತ ಮಧುರವಾದ ಧ್ವನಿಯಿಂದ ಒಂದು ಒಳ್ಳೆಯ ಭಾವನೆಯಿಂದ ನಾವು ಹೇಳಬೇಕು. ಹಾಂ ತಗೋ ಬಂದೇನಿ ಬೇಡಕ್ಕೆ, ಈ ರೀತಿ ಮಾಡಬಾರ್ದು. ಒಳ್ಳೆಯ ಭಾವನೆಯಿಂದ ಪ್ರೀತಿಯಿಂದ ಹೇಳಬೇಕು ಅಂತ ನಮ್ಮ ಲೇಖಕರು ಹೇಳ್ತಾರೆ. ವಾಟ್ ಡು ಮೋಸ್ಟ್ ಪೀಪಲ್ ಡು, ಬಹಳಷ್ಟು ಜನ ಏನು ಮಾಡ್ತಾರೆ ಅನ್ನೋದನ್ನು ನಮಗಿಲ್ಲಿ ಹೇಳ್ತಾರೆ ನೋಡ್ರಿ ಲೇಖಕರು. ದೇ ರಿಫ್ಯೂಸ್ ಟು ಲುಕ್ ಆಟ್ ದ ಬೆಗ್ಗರ್, ಆ ಭಿಕ್ಷುಕರ ಮುಖಾನೇ ನೋಡಲಿಕ್ಕೆ ಇಷ್ಟಪಡಂಗಿಲ್ಲ ರೀ ಒಳಗೋಗೋ. ಇಫ್ ಹಿ ಫರ್ಸಿಸ್ಟ್ ದೇ ಇಂಡಿಕೇಟ್ ದಟ್ ಹಿ ಶುಡ್ ಗೋ ಅಹೆಡ್, ಆ ಒಂದು ಭಿಕ್ಷುಕ ಒಂದು ವೇಳೆ ಭಿಕ್ಷೆ ಹಾಕ್ರಿ ಅಂತೇಳಿ ಹಿಂದೆ ಬೆನ್ನತ್ತಿದ್ರೆ ಇಂಡಿಕೇಟ್ ದಟ್ ಹಿ ಶುಡ್ ಗೋ, ಮುಂದೋಗ ಇಲ್ಲಿ ಹಾಗಲ್ಲ, ನಾನು ಬೆಲ್ಲ ಹಾಕಿಲ್ಲ ಚಿಲ್ಲರಿಲ್ಲ ಆದಿಲ್ಲ ತೆಕ್ಕಿರಂದ ಈ ರೀತಿ ಮಾಡ್ತಾ ಇರ್ತಾರೆ ಒಳಗು ಜನ. ಸಂಸೆ ಕೆಲವೊಂದು ಜನ ಹೇಳ್ತಾರೆ ಮುಂದೆ ಹೋಗಿ ಸಾಕಿನ ಅಂತ ಹೇಳ್ತಿರ್ತಾರಲ್ಲ, ಸಾಕು ಮುಂದೆ ಹೋಗಿನ, ಗೋ ಫರ್ದರ್, ಇಂಗ್ಲೀಷಲ್ಲಿ ಗೋ ಫರ್ದರ್. ಈ ರೀತಿ ಜನ ನಮ್ಮ ಭಿಕ್ಷುಕರನ್ನು ಟ್ರೀಟ್ ಮಾಡ್ತಾರೆ. ಇದನ್ನು ಒಳ್ಳೆಯ ರೀತಿಯಿಂದ ಮಾಡಿರಿ ಅಂತ ನಮ್ಮ ಲೇಖಕರು ಹೇಳ್ತಾರೆ. ಆರ್ ಸಮ್ ಸಚ್ ಥಿಂಗ್, ಇನ್ನುಳಿದ ಕೆಲವೊಂದಿಷ್ಟು ವಿಷಯಗಳ ನೋಡಿದಾಗ ಇದೇ ರೀತಿ ಇರುತ್ತೆ. ಸಮ್ ಡೋಂಟ್ ಸೇ ಎನಿಥಿಂಗ್ ಬಟ್ ಟ್ರೈ ಟು ಶನ್ ದ ಬೆಗ್ಗರ್ ಬೈ ದೇರ್ ಬಾಡಿ ಲ್ಯಾಂಗ್ವೇಜ್. ಸಮ್ ಡೋಂಟ್ ಸೇ ಎನಿಥಿಂಗ್, ಒಳಗೊಬ್ಬರು ಏನೂ ಹೇಳೋದಿಲ್ಲ, ಬಟ್ ಟ್ರೈ ಟು ಶನ್, ದೂರ ಸರಿ ಅಂತ ಬರ್ತಿರ್ತಲ್ಲ, ಶನ್ ಅಂದರೆ ದೂರ ಸರಿ. ದ ಬೆಗ್ಗರ್ ಬೈ ದೇರ್ ಬಾಡಿ ಲ್ಯಾಂಗ್ವೇಜ್, ಸರಿ ಬರಬೇಡ, ದೂರ ಸರಿ ಅಂತ ಹೇಳ್ಕಿರಂದ ಅವ್ರ ಬಾಡಿ ಲ್ಯಾಂಗ್ವೇಜ್ ಆ ರೀತಿ ಮಾಡ್ತಿರ್ತಾರೆ, ಬಾಡಿಯನ್ನು ದೂರ ಹೊಡೆದು ಹೋಗ್ತಾರೆ. ಆ್ಯಂಡ್ ಫೈನಲಿ ವೆನ್ ದ ಗಿವಿಂಗ್ ಬಿಕಮ್ಸ್ ಇನ್ವಿಟೇಬಲ್, ಫೈನಲ್ ಆಗಿ ವೆನ್ ದ ಗಿವಿಂಗ್ ಬಿಕಮ್ಸ್ ಇನ್ವಿಟೇಬಲ್ ಮೀನ್ಸ್ ಇಟ್ಸ್ ದ ಅನಿವಾರ್ಯ ಅಂತ ಕರಿತೀವಲ್ಲ, ಭಿಕ್ಷೆ ಕೊಡೋದು ಅನಿವಾರ್ಯ ಅಂತ ಅಂದ್ಕೊಂಡಾಗ ದೇ ಗ್ರೀವ್ ಗ್ರಡ್ಗಿಂಗ್ಲಿ. ಅವ್ರು ಯಾವ ರೀತಿ ಕೊಡ್ತಾರಪ್ಪ ಅಂದರೆ ಗ್ರಡ್ಗಿಂಗ್ಲಿ ಮೀನ್ಸ್ ಇಲ್ಲದ ಮನಸ್ಸಿನಿಂದ, ಇಷ್ಟ ಇರಲಾರ್ದೆ ಬೇಕು ಬೇಡ ಕೊಡ್ತಾರಲ್ಲ, ಬೆನ್ನ ಹತ್ತಾನ ಮೈ ಪಾಪ ಬೇಡ್ತಿರ್ಬೇಡ, ಆ ರೀತಿ ಇಲ್ಲದ ಮನಸ್ಸಿನಿಂದ, ಮನಸ್ಸಿಲ್ಲದೆ ಆ ರೀತಿ ಕೊಡಬೇಡ್ರಿ ಅಂತ ಲೇಖಕರು ಹೇಳ್ತಾರೆ. ಇಫ್ ವಿ ಡಿಸೈಡ್ ಟು ಗಿವ್ ಆರ್ಮ್ಸ್, ಒಂದು ವೇಳೆ ನಾವು ನಿರ್ಧಾರ ಮಾಡಿದ್ರಿ, ಏನಂತ ನಿರ್ಧಾರ ಮಾಡಿದ್ರಿ, ನಾವು ಭಿಕ್ಷೆಯನ್ನು ಕೊಡಬೇಕು ಅಂತಲೇ ನಿರ್ಧಾರ ಮಾಡಿದ್ರಿ. ಶುಡ್ ವಿ ನಾಟ್ ಡೂ ಸೋ ಗ್ರೇಸ್ಫುಲಿ, ಅದನ್ನು ನಾವು ಬಹಳಷ್ಟು ವೈಭವೀತೆಯಿಂದ ಮಾಡಬೇಕು, ಒಳ್ಳೆಯ ಮನಸ್ಸಿನಿಂದ ಕೊಡಬೇಕು. ಇನ್ ಮುಂಬೈ ದೇ ಹ್ಯಾವ್ ಎ ನೈಸ್ ವೇ ಆಫ್ ಸೇಯಿಂಗ್, ಮುಂಬೈಯಲ್ಲಿ ಒಂದು ಅತ್ಯಂತ ಮಸ್ತಾಗಿರ್ತಕ್ಕಂಥ ಒಂದು ಕಮ್ಯುನಿಕೇಷನನ್ನು, ಮಾತುಗಳನ್ನು ಫಾಲೋ ಮಾಡ್ತಾರೆ ಅವರು. ಯಾವುದಪ್ಪ ಅಂದ್ರೆ ಮಾಫ್ ಕರೋ ಮುझे, ದೀದಿ ಚಾಚಾ ಮೈ ಫ್ರೆಂಡ್ ಮಾಫ್ ಕರೋ, ನನ್ನನ್ನು ಕ್ಷಮಿಸು ಅಂತ ಕೇಳ್ತಾರೆ. ಮುಂಬೈಯಲ್ಲಿ ಬಹಳಷ್ಟು ಒಳ್ಳೆಯಾಗಿರ್ತಕ್ಕಂಥದ್ದನ್ನು ಮಾತಿದೆ, ಮಾಫ್ ಕರೋ, ಪ್ಲೀಸ್ ಎಕ್ಸ್ಕ್ಯೂಸ್, ಇಂಗ್ಲೀಷಲ್ಲಿ ಪ್ಲೀಸ್ ಎಕ್ಸ್ಕ್ಯೂಸ್, ನನ್ನ ಕ್ಷಮಿಸು. ಇಟ್ಸ್ ನೈಸ್ ವೇ ಆಫ್ ಸೇಯಿಂಗ್, ಇದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾತಿನ ಚಕಮಕಿ ಅಂತ ಹೇಳ್ತಾರೆ, ಮಾತು ಅಂತ ಹೇಳ್ತಾರೆ. ಇದು ಒಂದು ಒಳ್ಳೆಯ ರೀತಿಯ ಹೇಳುಗಾರಿಕೆ ಅಂತ ಲೇಖಕರು ಹೇಳ್ತಾರೆ. ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್, ಇನ್ನೊಂದು ರೀತಿ ಹೇಳ್ಬೋದು, ನನ್ನ ಕೈಯಲ್ಲಿ ಇಲ್ಲಪ್ಪ ದುಡ್ಡ, ನನಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ರಿ ಅಂತ ಈ ರೀತಿ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. ಓಕೆ, ಲಾಸ್ಟ್ ಇನ್ನೂ ಕೂಡ ಕೆಲವೊಂದಿಷ್ಟು ಪ್ಯಾರಾಗ್ರಾಫ್ ಇದ್ದಾವೆ, ಅವನ್ನು ನಾವು ನೋಡೋಣ ಏನಾಗುತ್ತೆ ನೋಡೋಣ. 10th ಪ್ಯಾರಾಗ್ರಾಫಲ್ಲಿ ವಿ ಹ್ಯಾವ್ ನಂಬರ್ ಆಫ್ ನೋಟಿಸಸ್, ಬಹಳಷ್ಟು ಸೂಚನೆಗಳಿದ್ದಾವೆ, ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ, ವರದಿಗಳಿದ್ದಾವೆ, ಆಜ್ಞೆಗಳಿದ್ದಾವೆ. ಲೈಕ್ ನೋ ಪಾರ್ಕಿಂಗ್, ನಾವು ಗಾಡಿ ಬಸ್ ಸ್ಟ್ಯಾಂಡು ಅಲ್ಲಿ ನೋಡಿದಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ನೋ ಪಾರ್ಕಿಂಗ್, ಇಲ್ಲಿ ಪಾರ್ಕ್ ಮಾಡಬೇಡಿ. ನೋ ಸ್ಮೋಕಿಂಗ್, ಇಲ್ಲಿ ಸೇದಬೇಡಿ. ನೋ ಅಡ್ಮಿಷನ್, ಇಲ್ಲಿ ಅಡ್ಮಿಷನ್ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಒಳಗೆ ಬರೋ ಅವಕಾಶ ಇಲ್ಲ. ವಿಸಿಟರ್ಸ್ ಕಾರ್ಸ್ ನಾಟ್ ಅಲೌಡ್, ಅಂದ್ರೆ ಪ್ರವಾಸಿಗರ ಕಾರುಗಳು, ಭೇಟಿ ನೀಡುವವರ ಕಾರುಗಳು ಇಲ್ಲಿ ಪಾರ್ಕ್ ಮಾಡೋವಂಗಿಲ್ಲ. ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್, ಇಂಥ ಬೋರ್ಡ್ಗಳನ್ನು ನಾವು ನೋಡ್ತೀವಿ ರೀ.
ಯಾಕೆ ಹಾಕಿರ್ತಾರಪ್ಪ ಅಂದರೆ ಇಂಥ ಬೋರ್ಡ್ಗಳು ಅಲ್ಲಿ ಅದನ್ನು ಅವಾಯ್ಡ್ ಮಾಡಿರ್ತಾರ, ನಿಷೇಧ ಮಾಡಿರ್ತಾರ. ಅದಕ್ಕೋಸ್ಕರ ಡೋಂಟ್ ದೀಸ್ ಟರ್ಮ್ಸ್ ಸೌಂಡ್ ರ್ಯಾದರ್ ರಫ್. ಇಂಥ ಒಂದು ಮಾತುಗಳು ಬಹಳಷ್ಟು ಮನಸ್ಸಿಗೆ ರಫ್ ಅನ್ನಿಸ್ತಾವ ಅಂತ ಹೇಳ್ತಾರೆ ಲೇಖಕರು. ಇದ್ರ ಬದಲಾಗಿ ಏನು ಮಾಡ್ಬೇಕಂತ ಹೇಳ್ತಾರೆ, ಟ್ರೂ ಪೀಪಲ್ ಆರ್ ಟ್ರೈಂಗ್ ಟು ಬಿ ಬ್ರೀಫ್ ಬಿಕಾಸ್ ಜನರಿಗೆ ಏನು ಬೇಕಾಗಿದೆ ಇವತ್ತು, ಬ್ರೀಫ್, ಶಾರ್ಟ್, ಸಂಕ್ಷಿಪ್ತವಾಗಿ ಬೇಕಾಗಿದೆ. ಬಿಕಾಸ್ ಬ್ರೇವಿಟಿ ಈಸ್ ಅ ಜೆನ್ಯೂನ್ ನೀಡ್ ಅ ಸಚ್ ಎ ಪಬ್ಲಿಕ್ ನೋಟಿಸಸ್. ಬ್ರೇವಿಟಿ ಅಂದರೆ ಏನಪ್ಪ ಅಂದ್ರೆ ಈ ಒಂದು ಜಾಣತನ ಅವಶ್ಯಕತೆ, ಜೆನ್ಯೂನ್ ಸ್ಟ್ಯಾಂಡರ್ಡ್ ಗುಡ್ ಕ್ವಾಲಿಟಿ ಸಚ್ ಪಬ್ಲಿಕ್ ನೋಟಿಸಸ್. ಇಂಥ ಒಂದು ಸಾರ್ವಜನಿಕ ನೋಟಿಸ್ಗಳಲ್ಲಿ ಸೂಚನೆಗಳಲ್ಲಿ ಒಂದು ಬಹಳಷ್ಟು ಅವಶ್ಯಕ, ಒಂದು ಒಳ್ಳೆಯ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಬಟ್ ವಿ ಹ್ಯಾವ್ ಸೀನ್, ನಾವು ನೋಡಿದ್ದೀವಿ, ಏನೇನ ನೋಡಿದ್ದೀವಪ್ಪ ಅಂತಂದ್ರೆ ದಟ್ ಅಟ್ ಲೀಸ್ಟ್ ಇನ್ ದ ಕೇಸ್ ಆಫ್ ಸ್ಮೋಕಿಂಗ್, ಕೊನೆಯದಾಗಿ ಈ ಸ್ಮೋಕಿಂಗ್ ಅಂತಕ್ಕಂಥ ಈ ಒಂದು ಸಮಸ್ಯೆಗಳಲ್ಲಿ ಪೀಪಲ್ ಹ್ಯಾವ್ ಮೇಡ್ ಸಮ್ ಇನೋವೇಷನ್, ಕೆಲವೊಂದಿಷ್ಟು ಇನೋವೇಷನ್ ಅಂದ್ರೆ ಆಧುನಿಕ ಸಂಶೋಧನೆಯನ್ನು ಕಂಡಿದ್ದಾರೆ. ನವಡೇಸ್ ದೇ ರೈಟ್ ದ್ಯಾಟ್ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್, ಈ ರೀತಿ ಬರೀರಿ ಅಂತ ಹೇಳ್ತಾರೆ. ಇದು ಕೂಡ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಅನ್ನೋ ಬದಲು ಈಪ್ಪ ಧನ್ಯವಾದಗಳು ಹೇಳ್ತಾರಪ್ಪ. ಇಲ್ಲಿ ನೋ ಸ್ಮೋಕಿಂಗ್ಗಿಂತ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಹೇಳಿದರೆ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ಸ್ಮೋಕ್ ಮಾಡದೆ ಅದಕ್ಕೆ ಧನ್ಯವಾದಗಳು ಹೇಳ್ತಾರಲ್ಲ ಇವರು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಲೇಖಕರು ಹೇಳ್ತಾರೆ. ದೆನ್ ನೆಕ್ಸ್ಟ್ 11th ಪ್ಯಾರಾಗ್ರಾಫಲ್ಲಿ ಮತ್ತೇನಿದೆ ಅನ್ನೋದನ್ನು ನಾವು ನೋಡೋಣ. ಕಾಂಟ್ ವಿ ಟ್ರೈ ಟು ಯೂಸ್ ಬೆಟರ್ ಟರ್ಮ್ಸ್ ಇನ್ ಅದರ್ ಕೇಸ್ ಆಲ್ಸೋ. ಇನ್ನುಳಿದ ಒಂದು ಸಂದರ್ಭಗಳಲ್ಲಿ ನಾವು ಅದನ್ನು ಕೂಡ ಉತ್ತಮ ರೀತಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಐ ಆಮ್ ನಾಟ್ ಸಜೆಸ್ಟಿಂಗ್ ದ್ಯಾಟ್ ಇನ್ ಎವ್ರಿ ಕೇಸ್ ವಿ ಶುಡ್ ಸೇ ಥ್ಯಾಂಕ್ ಯು ಫಾರ್ ದ್ಯಾಟ್ ದಿಸ್. ಅದು ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಂತ ಹೇಳ್ಕಿರ ನಾ ಏನು ಮಾಡತ್ತಿಲ್ಲ, ಸಲಹೆಯನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಲೇಖಕರು. ವಿ ಕ್ಯಾನ್ ಥಿಂಕ್ ಆಫ್ ಇನೋವೇಟಿವ್ ಮೆಥಡ್ಸ್, ಹೊಸದಾಗಿ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅದ ಅಂಥ ಒಂದು ಪದ್ಧತಿಗಳನ್ನು ನಾವೇನು ಮಾಡಬೇಕು ರೀ, ವಿಚಾರ ಮಾಡಬೇಕು. ಟು ಮೇಕ್ ಅವರ್ ಆರ್ಡರ್ಸ್, ನಮ್ಮ ಆಜ್ಞೆಗಳಲ್ಲಿ, ನಮ್ಮ ಸೂಚನೆಗಳಲ್ಲಿ, ನಮ್ಮ ಇನ್ಸ್ಟ್ರಕ್ಷನ್ಗಳಲ್ಲಿ, ಸಲಹೆಗಳಲ್ಲಿ ಸೌಂಡ್ ಮೋರ್ ಪೊಲೈಟ್. ಪೊಲೈಟ್ ಅಂದರೆ ಸಭ್ಯಸ್ಥ ರೀತಿಯಲ್ಲಿ ಯಾವ ರೀತಿ ವಿನಮ್ರವಾಗಿ ಮಾಡಲಿಕ್ಕೆ ಸಾಧ್ಯದಲ್ಲ ಆ ರೀತಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾರೆ. ಮೋರ್ ಪಾಲಿಶ್ಡ್, ಈಗ ಅಕ್ಕಿ ಪಾಲಿಷ್ ಮಾಡ್ತಾರಲ್ರಿ, ಅವು ಟೇಸ್ಟ್ ಆಗ್ತಾವಲ್ರಿ, ಮಸ್ತ್ ಆಗ್ತಾವೆ, ಆ ರೀತಿ ನಮ್ಮ ಭಾಷೆಯನ್ನು ಸಾಂಪ್ರದಾಯಿಕವಾಗಿ ಆಕರ್ಷಣೀಯ ರೀತಿಯಿಂದ ಇಂಪ್ರೆಸಿವಲ್ಲಿ ನಾವು ಮಾತಾಡಬೇಕು ಅಂತ ಹೇಳ್ತಾರೆ. ಇನ್ನು ಸೌತ್ ಇಂಡಿಯಾ, ಈ ಕಡೆ ಒಂದು ಸೌತ್ ಇಂಡಿಯಾ ಕಡೆ ಬಂದರೆ, ಸೌತ್ ಅಂದರೆ ದಕ್ಷಿಣ ಭಾರತಕ್ಕೆ ಬಂದರೆ, ಸಮ್ ರೆಸ್ಟೋರೆಂಟ್ಸ್ ಆರ್ ಫೇಮಸ್ ಫಾರ್ ಟೇಸ್ಟಿ ಫೇರ್ ದೇ ಆಫರ್. ಟೇಸ್ಟಿ ಫೇರ್ ಅಂದ್ರೆ ಈ ಒಂದು ಸಿಹಿ ಹಬ್ಬ ಅಂತ ಮಾಡ್ತಾರೆ ಅಂತ. ಈ ಒಂದು ದಕ್ಷಿಣ ಭಾರತ ಕಡೆ ಬಂದರೆ ಬಹಳಷ್ಟು ಈ ಸಿಹಿ ತಿನ್ನಲಿಕ್ಕೆ ಬಹಳಷ್ಟು ಏನಪ್ಪ ಅಂದರೆ ಫೇಮಸ್ ಆಗಿದ್ದಾವೆ ಕೆಲವೊಂದಿಷ್ಟು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ದಾಬಾಗಳು. ನ್ಯಾಚುರಲ್ ದೇರ್ ಫೋರ್ ದೇ ಹ್ಯಾವ್ ಬಿಗ್ ರಶ್ ಆ್ಯಂಡ್ ಇಟ್ ಇಸ್ ಅ ಪ್ರಾಬ್ಲಮ್ ಫಾರ್ ದ ಮ್ಯಾನೇಜ್ಮೆಂಟ್. ಎಲ್ಲ ಚಲೋ ಹೋಟೆಲ್ ಇರ್ತದೆ ನೋಡ್ರಿ, ಅಲ್ಲಿ ರಶ್ ಬಾಯ್ ಇರ್ತದೆ. ಇದು ಏನಾಗುತ್ತಪ್ಪ ಅಂದ್ರೆ ಅವ್ರು ಕುತ್ಕೊಳ್ಳೋಕೆ ಜಾಗ ಇರಲ್ಲ, ಚೇರ್ ಇರೋಂಗಿಲ್ಲ, ನಿಂತ್ಕೊಳ್ಳಿಕ್ಕೆ ಪ್ಲೇಸ್ ಇರೋಂಗಿಲ್ಲ. ಇಂಥ ಒಂದು ಭಾಳಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಯಾರಿಗೆ, ಆ ಒಂದು ಹೋಟೆಲ್ ಮಾಲೀಕರಿಗೆ. ಇನ್ನು ಒನ್ ಸಚ್ ರೆಸ್ಟೋರೆಂಟ್ ಐ ಸಾ ಎ ಬೋರ್ಡ್. ನಾನು ಇಂಥ ಒಂದು ಈ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ ನಾನು ಒಂದು ಬೋರ್ಡ್ ನೋಡಿದ್ದೆ, ರೆಸ್ಟೋರೆಂಟಲ್ಲಿ ಬೋರ್ಡು ಯಾವುದಪ್ಪ ಅಂದ್ರೆ ಡೋಂಟ್ ಸಿಟ್ ಹಿಯರ್ ಫಾರ್ ಎ ಲಾಂಗ್ ಟೈಮ್. ಭಾಳ ಹೊತ್ತಿನವರೆಗೆ ಇಲ್ಲಿ ಕುಳಿತುಕೊಳ್ಳಬೇಡಿ ಅಂತ ಬರೆದಿದ್ರು. ಹೌ ಆಡ್, ಎಷ್ಟು ವಿಚಿತ್ರ ಅನಿಸುತ್ತಲ್ಲ, ಯಾಕಂದ್ರೆ ತಿರ್ಲಕ್ಕೆ ಬಂದಿದ್ದು ಕುಂತ್ಕೋಬಾರ್ದ, ಭಾಳಷ್ಟು ವಿಚಿತ್ರ ಅನ್ನಿಸ್ತೀವಿ ಇವರಿಗೆ ಲೇಖಕರಿಗೆ. ಕ್ಯಾನ್ ದೇ ನಾಟ್ ಸೇ ದ ಸೇಮ್ ಥಿಂಗ್ ಇನ್ ಬೆಟರ್ ವರ್ಡ್ಸ್. ಇದನ್ನೇ ಒಂದು ಒಳ್ಳೆಯ ಅತ್ಯುತ್ತಮ ಪದಗಳಿಂದ ಶಬ್ದಗಳಿಂದ ಹೇಳಕ್ಕೆ ಸಾಧ್ಯ ಇಲ್ಲೇನು. ಲಕ್ಕಿಲಿ ಐ ಸಾ ಅನದರ್ ಪ್ಲೇಸ್ ಅ ಬೋರ್ಡ್. ನಾನು ಭಾಳ ಲಕ್ಕಿ ಇದ್ದೆ, ಅದೃಷ್ಟವಂತ ಇದ್ದೆ. ಇನ್ನೊಂದು ಬೋರ್ಡನ್ನು ನೋಡಿದೆ, ಆ ಬೋರ್ಡ್ ಮೇಲೆ ಏನು ಬರೀತು ನೋಡ್ರಿ, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಈ ಕಾಯ್ತಕ್ಕಂಥ ಒಂದು ಗ್ರಾಹಕರಿಗೆ, ಕಸ್ಟಮರ್ಗಳಿಗೆ ನೀವೊಂದು ರೂಮ್ ಮಾಡಿರಿ ಅಂತ ಬರೆದಿದ್ರು. ಇನ್ ಯೆಟ್ ಅನದರ್ ಪ್ಲೇಸ್ ಐ ಸಾ ಎ ನೋಟಿಸ್ ವಿಚ್ ರೆಡ್ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ಇನ್ನೊಂದು ಕಡೆ ಬರೆದಿದ್ರು, ಒಂದು ರೂಮನ್ನು ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಾಯೋದೋಸ್ಕರ, ದಯವಿಟ್ಟು ಒಂದು ರೂಮ್ಗೆ ಈ ಕಸ್ಟಮರಿಗೋಸ್ಕರ, ಊಟ ಮಾಡೋರಿಗೋಸ್ಕರ ನೀವೇನು ಮಾಡಿರಿ
ಒಂದು ರೂಮನ್ನು ಪ್ರೊವೈಡ್ ಮಾಡಿರಿ ಅಂತ ಬರೆದಿದ್ರು. ಇದನ್ನು ನೋಡಿ ಲೇಖಕರಿಗೆ ಭಾಳಷ್ಟು ಖುಷಿ ಆಗುತ್ತೆ ರೀ. ಓಕೆ, ಮುಂದೆ ನಾವು 12th ಪ್ಯಾರಾಗ್ರಾಫನ್ನು ನೋಡೋಣ. ಇಟ್ ಈಸ್ ಅವರ್ ಪ್ರಾಕ್ಟೀಸ್. ಇದು ಒಂದು ಗುಡ್ ಕಮ್ಯುನಿಕೇಷನ್ನು, ಒಳ್ಳೆಯ ಸಂಪರ್ಕ ಮಾತುಗಳು ಬರಬೇಕಂದ್ರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕ್ರಿ. ಆ ಪದ್ಧತಿಯನ್ನು ನಾವು ಇಟ್ಕೋಬೇಕು. ಟು ಬಿ ಬ್ರೀಫ್, ಸಂಕ್ಷಿಪ್ತ. ಬ್ರೀಫ್ ಅಂದರೆ ಶಾರ್ಟ್. ವೈಲ್ ಸೆಂಡಿಂಗ್ ಟೆಲಿಗ್ರಾಮ್ಸ್, ಲೆಟರ್ಗಳು ಕಳಿಸಿದ್ವಲ್ರಿ ಆವಾಗ ಆಗಿನ ಕಾಲದಾಗ. ಈಗೆಲ್ಲ ಮೊಬೈಲು ಅದು ಇದು ನೆಟ್ ಬರೋಣ ಎಲ್ಲ ಇವತ್ತು ಕಡಿಮೆ ಹೋಗಿದ್ದಾರೆ. ಇದು ಹಿಯರ್ ಅಗೇನ್ ದ ರೀಸನ್ ಈಸ್ ಬ್ರೇವಿಟಿ. ಮತ್ತೊಂದು ಏನಾಗಿದೆಪ್ಪ ಅಂತಂದರೆ ಈ ಒಂದು ಬ್ರೇವಿಟಿ, ಜಾಣತನದ ಒಂದು ಕಾರಣ ಅಂತ ನಾವು ನೋಡ್ಬೋದು. ವಿ ವಾಂಟ್ ಟು ಸೇವ್ ಅವರ್ ವರ್ಡ್ಸ್ ಇನ್ ಆರ್ಡರ್ ಟು ಕಟ್ ಕಾಸ್ಟ್. ನಮ್ಮ ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ನಾವೇನು ಮಾಡಬೇಕ್ರಿ, ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ಇಫ್ ಸಮನ್ ವಾಂಟ್ಸ್ ಟು ರಿಕ್ವೆಸ್ಟ್ ಹಿಸ್ ಬ್ರದರ್ ಟು ರಿಸೀವ್ ಹಿಮ್ ಅಟ್ ದ ಸ್ಟೇಷನ್, ಹಿ ಮೈಟ್ ಸೆಂಡ್ ಅ ಟೆಲಿಗ್ರಾಮ್ ಸಮೌಟ್ ಲೈಕ್ ದಿಸ್. ಈಗ ನಾ ಎಲ್ಲಿ ಹೊಂಟೀನಿ, ಮುಂಬೈಗೆ ಹೊಂಟೀನಿ. ಮುಂಬೈಗೆ ಈ ಒಂದು ರೈಲ್ವೆನಿಂದ ಹೊಂಟೀನಿ. ಅಲ್ಲಿ ಏನು ಮಾಡ್ಬೇಕು, ನಾನು ಬಂದ ಇಷ್ಟೊತ್ತಿಗೆ ಕರ್ಕೊಂಡು ಹೋಗಬೇಕು. ಈ ರೀತಿ ಕಳಿಸಿದ್ರೆ ಹೇಗೆ? ಇಲ್ಲಂದ್ರೆ ಅದ ನೋಡ್ರಿ, ಅದು ಯಾವುದು ನೋಡೋಣ್ರಿ. ಇಲ್ಲಿ ರೀಚಿಂಗ್ ಮುಂಬೈ ಥರ್ಸ್ಡೇ. ನಾ ಮುಂಬೈಗೆ ಯಾವಾಗ ಬರಾಮಿದ್ದೀನಿ? ಗುರುವಾರ ಬರಾಮಿದ್ದೀನಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬರಾಮಿದ್ದೀನಿ. ಆ ಒಂದು ಸ್ಟೇಷನಲ್ಲಿ ಮೀಟ್ ಆಗು, ಸಿಗು, ನನ್ನ ಕರ್ಕೊಂಡು ಮನೆಗೆ ಹೋಗ್ಯಾಕತಿ ಅಂತ ಈ ರೀತಿ ಬರೆದ್ರೆ ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತಾರೆ. Now, just for the sake of one single word, the telegram has become totally devoid of any courtesy. ಇಂಥ ಒಂದು ಲೆಟರ್ಗಳಲ್ಲಿ ನಾವು ಯಾವುದೇ ಆಗಿರ್ತಕ್ಕಂಥ ಸೌಜನ್ಯತೆ, ವಿನಮ್ರತೆ, ಕರ್ಟಸಿ ಅಂದರೆ ಏನ್ರಿ, ಒಳ್ಳೆಯದನ್ನು ನಾವು ನೋಡೋದಿಲ್ಲ, ವಿನಮ್ರತೆಯನ್ನು ನಾವು ನೋಡೋದಿಲ್ಲ. ವಾಟ್ ಕುಡ್ ಬಿ ದ ಅಡಿಷ್ನಲ್ ಕಾಸ್ಟ್ ಆಫ್ ಆ್ಯಡಿಂಗ್ ಪ್ಲೀಸ್? ಇದಕ್ಕೆ ಪ್ಲೀಸ್ ಅಂತ, ಪ್ಲೀಸ್ ಟು ಪಿಕಪ್, ನನ್ನನ್ನು ಒಂದು ಒಯ್ಲಿಕ್ಕೆ ಬಾರ್, ದಯವಿಟ್ಟು ಬಾ ಅಂತ ಹೇಳಿದ್ರಿ. ಇದನ್ನು ಏನು ರೊಕ್ಕ ತೊಗೊಳುತ್ತೆ, ಯಾವ ಬೆಲೆನಕ್ಕೆ ನಾವು ಕಟ್ಬೋದು? ಇದಕ್ಕೆ ಪ್ಲೀಸ್ ಆ್ಯಡ್ ಮಾಡೋದ್ರಿಂದ ದುಡ್ಡು ಕಟ್ಟೋದಿಲ್ಲ ರೀ, ಹೌದಲ್ಲ? ಇಷ್ಟು ಆ್ಯಡ್ ಮಾಡಿರಿ ಅಂತ ಲೇಖಕರು ಹೇಳ್ತಾರೆ. ನೌ-ಅ-ಡೇಸ್ ದ ಟೆಲಿಗ್ರಾಮ್ ಹ್ಯಾಸ್ ಬಿನ್ ರಿಲಿಗೇಟೆಡ್. ಇವತ್ತು ಟೆಲಿಗ್ರಾಮ, ಈ ಲೆಟರ್ ಇಲ್ಲ, ಫಸ್ಟ್ನ ಯಾರು ಕಳಿಸೋ ಇಲ್ಲ. ಟು ದ ಬ್ಯಾಕ್ಗ್ರೌಂಡ್ ಡ್ಯೂ ಟು ದ ಕಮಿಂಗ್ ಆಫ್ ದ ಟೆಲಿಫೋನ್ ಆ್ಯಂಡ್ ದ ಇಂಟರ್ನೆಟ್. ಇವತ್ತು ಈ ಲೆಟರ್ಗಳು ಯಾಕೆ ಕಡಿಮೆ ಆಗಿದಾವಪ್ಪ ಅಂದರೆ ಇವತ್ತು ಟೆಲಿಫೋನ್ಗಳು ಬಂದಿದ್ದಾವೆ. ಇಂಟರ್ನೆಟ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಲೈವ್ ವಿಡಿಯೋ ಕಾಲ್, ಆ ಕಾಲ್ ಈ ಕಾಲ್ ಎಲ್ಲ ಹೋಗ್ಕಿರಿಂದ ಇವತ್ತು ಈ ಲೆಟರ್ಗಳ ಅವಶ್ಯಕತೆಯೇ ಇಲ್ಲ, ಯಾರು ಕಳಿಸೋದೇ ಇಲ್ಲರಿ. ಬಟ್ ಹ್ಯಾವ್ ವಿ ಸಾಲ್ವ್ಡ್ ದ ಇಶ್ಯೂ ಆಫ್ ಕರ್ಟಸಿ? ಹಾಗಾದ್ರೆ ನಾವು ಸೌಜನ್ಯತೆ ಮತ್ತು ವಿನಮ್ರತೆ ಅಂತಕ್ಕಂಥ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಂಡ್ವಾ? ಡೋಂಟ್ ವಿ ಸಿ, ಆರ್ ಶುಡ್ ಐ ಸೇ ಹಿಯರ್ ಪೀಪಲ್ ಆಸ್ಕ್. ನಾವು ನೋಡೋದಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಪೀಪಲ್ ಏನು ಕೇಳ್ತಾರಪ್ಪ ಅಂದ್ರೆ, ಹೂ ಇಸ್ ದಿಸ್ ಅಂತ ಕೇಳ್ತಾರೆ. ಯಾರು ನೀ ಅಂತ ಕೇಳ್ತಾರೆ. ಈ ರೀತಿ ಕೇಳೋ ಬದಲು ಇನ್ಸ್ಟೆಡ್ ಆಫ್ ಸೇಯಿಂಗ್ ಮೇ ಐ ನೋ ಹೂ ಈಸ್ ಕಾಲಿಂಗ್ ಪ್ಲೀಸ್, ಹೂ ಇಸ್ ದಿಸ್ ಅನ್ನೋ ಬದಲಿ ಮೇ ಐ ನೋ ಹೂ ಈಸ್ ಕಾಲಿಂಗ್ ಪ್ಲೀಸ್, ನೀವು ಯಾರಂತ ಹೇಳ್ಬೋದಾ, ನನಗೆ ಗೊತ್ತಾಗ್ಬೋದಾ ಅಂತ ಕೇಳಿ, ಯಾರು ನೀ ಅಂತ ಕೇಳೋ ಬದಲು ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಂತಕ್ಕಂಥದ್ದೇ ಈ ಕ್ಲಿಫರ್ಡ್ ಮಾರ್ಟಿಸ್ ಅವರ ಒಂದು ಈ ಪಾಠದ ಆಶಯ ಅಂತ ನಾವು ಅನ್ಕೋಬೋದು ರೀ. ಇನ್ ಎ ಸರ್ಟನ್ ಬುಕ್ ಆನ್ ಕಮ್ಯುನಿಕೇಷನ್ ಐ ಫೌಂಡ್ ವೆರಿ ಇಂಟ್ರೆಸ್ಟಿಂಗ್ ಮೆಥಡ್ ಆಫ್ ಆಸ್ಕಿಂಗ್ ಹೂ ಇಸ್ ಕಾಲಿಂಗ್. ಈ ಕೆಲವೊಂದಿಷ್ಟು ಗುಡ್ ಕಮ್ಯುನಿಕೇಷನ್ ಬುಕ್ಸ್ಗಳಲ್ಲಿ ಬರ್ತಾವೆ ರೀ, ಅಲ್ಲಿ ಲೇಖಕರು ಕಂಡುಕೊಳ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಮೆಥಡ್, ಒಂದು ಒಳ್ಳೆಯ ಆಸಕ್ತಿದಾಯಕ ಒಂದು ಪದ್ಧತಿಯನ್ನು ಈ ಹೂ ಇಸ್ ಕಾಲಿಂಗ್ ಅನ್ನೋ ಬದಲಿ. ಯಾವುದಪ್ಪ ಅನ್ನೋದನ್ನು ನೋಡೋಣ. ಇಫ್ ಯು ಕಾಲ್ ಮಿಸ್ಟರ್ ಪಟೇಲ್ ಇನ್ ಇಸ್ ಆಫೀಸ್, ಒಂದು ವೇಳೆ ನೀವು ಮಿಸ್ಟರ್ ಪಟೇಲ್ಗೆ ಅವ್ರ ಆಫೀಸ್ಗೆ ಕಾಲ್ ಮಾಡಿದಾಗ, ಈ ಸೆಕ್ರೆಟರಿ ವಿಲ್ ರಿಸೀವ್ ದ ಕಾಲ್, ಅಂದರೆ ಅವ್ರ ಪಿ ಎಗಳು ಇರ್ತಾರೆ, ಅವ್ರ ಸೆಕ್ರೆಟರಿಗಳು ಇರ್ತಾರೆ, ರಿಸೀವ್ ಕಾಲ್ ಮಾಡ್ತಾರೆ. ಆ್ಯಂಡ್ ಬಿಫೋರ್ ಕನೆಕ್ಟಿಂಗ್ ಟು ಮಿಸ್ಟರ್ ಪಟೇಲ್ ಶಿ ವುಡ್ ವಾಂಟ್ ಟು ನೋ ಹೂ ದ ಕಾಲರ್ ಇಸ್ ಸೋ ದ್ಯಾಟ್ ಶಿ ಕ್ಯಾನ್ ಇನ್ಫಾರ್ಮ್ ದ ಸೇಮ್ ಟು ಮಿಸ್ಟರ್ ಪಟೇಲ್. ಅಂದ್ರೆ ನೀ ಕಾಲ್ ಮಾಡಿರ್ತೀನಿ, ನೀ ಯಾರತ್ತು ಹೇಳಿದ್ರನ ಅಲ್ಲೇ ಅಕ್ಕಿ ಆ ಒಂದು ಮಿಸ್ಟರ್ ಪಟೇಲ್ ಅವ್ರು ಕೊಡಲಿಕ್ಕೆ, ಅಂದರೆ ಯಾರು ಇಂಪಾರ್ಟೆಂಟ್ ಮೀಟಿಂಗ್ ಅವ್ರು ಇದನ್ನಿರುತ್ತೆ ಹೇಳಿದಾಗೆ ಹೇಳ್ಬೋದು. ವಾಟ್ ಡಸ್ ದ ಸೆಕ್ರೆಟರಿ ಸೇ? ಆ ಸೆಕ್ರೆಟರಿ ಏನು ಹೇಳಬೇಕು? ಶಿ ಡಸಂಟ್ ಸೇ ಹೂ ಇಸ್ ದಿಸ್ ಅಂತ ಆಕೆ ಹೇಳೋದಿಲ್ಲ. ಆರ್ ಇವನ್ ಮೇ ಐ ನೋ ಹೂ ಈಸ್ ಕಾಲಿಂಗ್ ಪ್ಲೀಸ್, ಆಕೆ ಏನಂತ ಹೇಳ್ಬೋದು? ಯಾರು ನೀವು ಕಾಲ್ ಮಾಡಿದ್ದು ಹೇಳ್ತೀರಾ ದಯವಿಟ್ಟು ಅಂತ ಹೇಳಿದರೆ, ಸಿ ಸೇಸ್ ಕ್ಯಾನ್ ಐ ಟೆಲ್ ಮಿಸ್ಟರ್ ಪಟೇಲ್ ಹೂ ಇಸ್ ಕಾಲಿಂಗ್ ಪ್ಲೀಸ್, ನಾನು ಮಿಸ್ಟರ್ ಪಟೇಲ್ ಅವ್ರಿಗೆ ಹೇಳಬೇಕು ಯಾರು ಕಾಲ್ ಮಾಡಿದ್ದಾರೆ ಅಂತ ಹೇಳಬೇಕಲ್ಲ, ಅದಕ್ಕೆ ನೀವು ನಿಮ್ಮ ಹೇಳ್ರಿ, ನಿಮ್ಮ ಹೆಸರಾದರೂ ನೀವು ಯಾರಂತ ಹೇಳ್ರಿ ಅಂತ ಕೇಳ್ತಾಳೆ.
ದ ಐಡಿಯಾ ಇಸ್ ದಿಸ್, ಯು ವಾಂಟ್ ಟು ಟಾಕ್ ಟು ಮಿಸ್ಟರ್ ಪಟೇಲ್. ನಿಮ್ಮ ಉದ್ದೇಶ ಏನಿರ್ತದೆ, ಮಿಸ್ಟರ್ ಪಟೇಲ್ ಜೊತೆ ಮಾತಾಡಬೇಕಾಗಿರ್ತದೆ. ಐ ಡು ನಾಟ್ ವಿಶ್ ಟು ನೋ ಹೂ ಯು ಆರ್. ನೀವು ಯಾರು ಅಂತ ನೀವು ಹೇಳದೆ ಹೋದರೆ ಅವ್ರ ಪಾಪ ಏನು ಮಾಡಬೇಕು. ಬಟ್ ಐ ಮಸ್ಟ್ ಟೆಲ್ ಮಿಸ್ಟರ್ ಪಟೇಲ್ ಹೂ ಇಸ್ ಕಾಲಿಂಗ್ ಹಿಮ್. ನಾ ಆಕೆ ಸೆಕ್ರೆಟ್ರಿ ಏನು ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ ಯಾರು ಕಾಲ್ ಮಾಡಿದ್ದಾರೆ, ಆವಾಗ ಅವ್ರು ತೊಗೊಂಡು ಮಾತಾಡ್ತಾರೆ. ದೇರ್ ಫೋರ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಟೆಲ್ ಮಿ ಹೂ ಯು ಆರ್. ಅದಕ್ಕೋಸ್ಕರ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅವ್ರಿಗೆ ನಾನು ಹೇಳಬೇಕ್ರಿ ಯಾರು ಕಾಲ್ ಮಾಡಿದ್ದಾರೆ, ಅದಕ್ಕೋಸ್ಕರ ನೀವು ಯಾರು ಅಂತ ನನಗೆ ಹೇಳ್ರಿ ಅಂತಕ್ಕಂಥ ಒಂದು ಒಳ್ಳೆಯ ಮಾತುಗಳನ್ನು ನಾವು ಬೆಳೆಸ್ಕೋಬೇಕು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ. ಓಕೆ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9th, ಅದಕ್ಕೋಸ್ಕರನೇ ಈ ಲೆಸನನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 13th ಪ್ಯಾರಾಗ್ರಾಫನ್ನು ನಾವು ನೋಡೋಣ. ಕನ್ಸಿಡರ್ ಹೌ ವಿ ರೆಸ್ಪಾಂಡ್ ವೆನ್ ಸಮ್ವನ್ ಸೇಸ್ ಥ್ಯಾಂಕ್ ಯು ಟು ಅಸ್. ನಾವು ಒಂದು ಸ್ವಲ್ಪ ವಿಚಾರಿಸೋಣ, ಪರಿಗಣಿಸೋಣ. ಏನಂತ ಪರಿಗಣಿಸೋಣಪ್ಪ ಅಂತಂದ್ರೆ, ಯಾರಾದರೂ ನಮಗೆ ಥ್ಯಾಂಕ್ ಯು ಅಂತ ಹೇಳಿದಾಗ ಏನು ಮಾಡಬೇಕು? ಇನ್ ದ ಓಲ್ಡನ್ ಡೇಸ್, ಹಳೆಯ ಅವಧಿಯಲ್ಲಿ ದಿನಗಳಲ್ಲಿ, ಪೀಪಲ್ ಯೂಸ್ ಟು ಸೇ, ಆ ಜನರು ಏನು ಹೇಳ್ತಾ ಇದ್ರಪ್ಪ ಅಂದ್ರೆ, ಡೋಂಟ್ ಮೆನ್ಷನ್ ಥ್ಯಾಂಕ್ ಯು ಏನು ಹೇಳಬೇಡ್ರಿ, ಇರಲಿ ಓಕೆ ಅಂತ, ಅದನ್ನು ಹೇಳಬೇಡ್ರಿ ಅಂತ ಹೇಳ್ತಿದ್ರು ಹಳೆ ಜನ. ಲೇಟರ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ದ ಪ್ರೇಸ್. ಅದ ನಂತರ ಜನರು ಒಂದು ಪ್ರೇಜನ್ನು, ಪದ ಗುಂಚವನ್ನು, ಪದ ಗುಂಪುಗಳನ್ನು ಯೂಸ್ ಮಾಡ್ಲಿಕ್ಕೆ, ಇಟ್ಸ್ ಆಲ್ ರೈಟ್, ಓಕೆ ಥ್ಯಾಂಕ್ ಯು ಅಂದರೆ ಇಟ್ಸ್ ಆಲ್ ರೈಟ್ ಅಂತ ಈ ರೀತಿ ಹೇಳಕತ್ತಾರೆ. ಮುಂದೆ ನವಡೇಸ್ ಟ್ರೆಂಡಿಂಗ್ ವೇ ಒಳಗೆ ಏನು ಹಾಕತ್ತಾರೆ, ಯು ಆರ್ ವೆಲ್ಕಮ್ ಅಂತ ಹೇಳ್ತಿದ್ದಾರೆ, ನಿಮಗೆ ಸ್ವಾಗತ ಅಂತ ಹೇಳ್ತಾರೆ, ಆರ್ ಸಿಂಪ್ಲಿ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಬಹಳಷ್ಟು ಜನ್ರೇಷನ್ಗೆ ಯಾವ ರೀತಿ ಈ ಒಂದು ಕಮ್ಯುನಿಕೇಷನ್ ಮಾತುಗಳು ಕೂಡ ಯಾವ ರೀತಿ ಬದಲಾಗ್ತಾ ಇದ್ದೇವೆ ಅನ್ನೋದನ್ನು ಇಲ್ಲಿ ಆಥರ್ ನಮಗೆ ತಿಳಿಸ್ತಾ ಇದ್ದಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ದ 14th ಪ್ಯಾರಾಗ್ರಾಫ್. ಒನ್ ಮೆಥಡ್ ಆಫ್ ಅವರ್ ಇಂಪ್ರೂವಿಂಗ್ ಅವರ್ ಕಮ್ಯುನಿಕೇಷನ್. ಒಂದು ಪದ್ಧತಿಯನ್ನು ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಅಳವಡಿಸ್ಕೊಳ್ಬೇಕು. ಯಾವುದಕ್ಕೆ? ಒಂದು ಒಳ್ಳೆಯ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಒಳ್ಳೆಯ ಸಂವಹನ ಮಾಡಲಿಕ್ಕೆ, ಒಳ್ಳೆಯ ಸಂಭಾಷಣೆಯನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಒಂದು ಪದ್ಧತಿಯನ್ನು ಫಾಲೋ ಮಾಡ್ಬೇಕು. ಯಾವುದು ಅನ್ನೋದು ನೋಡೋಣ್ರಿ. ವಿತ್ ಅದರ್ಸ್ ಈಸ್ ಟು ಪುಟ್ ಯು ಬಿಫೋರ್ ಐ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಅಂದ್ರೆ ಐಕ್ಕಿಂತ ಮುಂಚೆ ಇವನ್ನು ಬಳಸ್ರಿ, ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ನಮ್ಮ ಒಳ್ಳೆಯ ಒಂದು ಸಂಭಾಷಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಕನ್ಸಿಡರ್ ಸಮ್ ವರ್ಡ್ಸ್ ಲೈಕ್ ಯೂನಿಯನ್. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ನೋಡಿದಾಗ ಇಲ್ಲಿ ಐ ಅದ, ಯು ಮೊದಲದ ನೋಡ್ರಿ. ಎಲ್ಲ ಯೂನಿಯನ್, ಯುನೈಟೆಡ್, ಬಿಲ್ಡಿಂಗ್, ಗೈಡಿಂಗ್, ಟ್ರಸ್ಟಿಂಗ್. ಈ ಯೂನಿಯನ್ ನೋಡ್ರಿ, ಯುನೇ ಮೊದಲದ, ಐ ನಂತರ ಅದ, ಯು ಮೊದಲದ, ಐ ನಂತರ ಅದ, ಯು ಮೊದಲದ, ಐ ನಂತರ ಅದ, ಯು ಮೊದಲದ, ಐ ನಂತರ, ಎಲ್ಲ ಒಳಗೆ ಯು ಮೊದಲ. ಅದಕ್ಕೆ ಯು ಮೊದಲು ಯೂಸ್ ಮಾಡಿರಿ, ಮುಂದಿನವ್ರಿಗೆ ಇಂಪಾರ್ಟೆನ್ಸ್ ಕೊಟ್ರಿ ಅಂತ ಹೇಳ್ತಾರೆ. ಈ ಒಂದು ಯೂನಿಯನ್ ಗುಂಪಾಗಲಿ, ಯುನೈಟೆಡ್ ಅಂದ್ರೆ ಒಂದು ಗುಂಪಾದ, ಬಿಲ್ಡಿಂಗ್ ಅಂದರೆ ನಾವು ಕಟ್ತ, ಗೈಡಿಂಗ್ ಅಂದರೆ ಮಾರ್ಗದರ್ಶನ, ಟ್ರಸ್ಟಿಂಗ್ ಅಂದರೆ ನಂಬಿಕೆ, ಇವೆಲ್ಲದರಲ್ಲಿ ಯು ಮೊದಲದ. ಅದಕ್ಕೆ ನಾವು ಐ ಬದಲಾಗಿ ಯು ಯೂಸ್ ಮಾಡಿರಿ, ಮುಂದಿನವ್ರಿಗೆ ಹೈಲೈಟ್ ಮಾಡಿರಿ ಅಂತ ಹೇಳ್ತಾರೆ. ಕಮ್ಯುನಿಕೇಷನ್ ಆ್ಯಂಡ್ ಸೋ ಆನ್. ಇಂಥ ಒಂದು ಸಂಭಾಷಣೆಯನ್ನು ನಾವು, ಸಂವಹನವನ್ನು ನಾವು ಬೆಳೆಸ್ಕೋಬೇಕು. ಇನ್ ದಿಸ್ ವರ್ಡ್ಸ್ ದ ಲೆಟರ್ ಯು, ಈ ಒಂದು ಯೂನಿಯನ್, ಯುನೈಟೆಡ್, ಬಿಲ್ಡಿಂಗ್, ಗೈಡಿಂಗ್, ಟ್ರಸ್ಟಿಂಗ್, ಈ ಶಬ್ದಗಳಲ್ಲಿ ಯು ಅನ್ನೋದು ಕಮ್ಸ್ ಬಿಫೋರ್ ದ ಲೆಟರ್ ಐ. ಬಂದದಲ್ರಿ ನೋಡ್ರಿ, ಯು ಐಗಿಂತ ಮೊದಲೇ ಬಂದ, ಇಲ್ಲಿ ಐಗಿಂತ ಮೊದಲೇ ಬಂದದ. ಓಕೆ, ದಿಸ್ ಇಂಡಿಕೇಟ್ಸ್, ಇದು ಏನನ್ನು ಹೇಳುತ್ತೆ, ಏನನ್ನು ಸೂಚಿಸ್ತದೆ ಅಂದರೆ, ಟು ಅಸ್ ದ್ಯಾಟ್ ವಿ ಶುಡ್ ಟ್ರೈ ಟು ಫುಟ್ ಯು. ನಾವೇನು ಪ್ರಯತ್ನ ಪಡಬೇಕಪ್ಪ ಅಂತಂದ್ರೆ, ಐಗಿಂತ ಮೊದಲು ಯುವನ್ನು ನಮ್ಮ ಭಾಷೆಯಲ್ಲಿ, ನಮ್ಮ ಮಾತುಗಳಲ್ಲಿ ಬಳಸಬೇಕು. ದಟ್ ಈಸ್ ದ ಅದರ್ ಪರ್ಸನ್ ಬಿಫೋರ್ ಐ. ಐಕ್ಕಿಂತ ಮುಂಚೆ ಈ ಮುಂದಿನ ವ್ಯಕ್ತಿಯ ಇರ್ತಕ್ಕಂಥ ಅವರನ್ನು ನಾವು ಯು ಅಂತ ಬಳಸಬೇಕು. ಇಫ್ ಐ ವಿಶ್ ಥ್ಯಾಂಕ್ ಸಮ್ವನ್ ಫಾರ್ ದ ನೈಸ್ ಪಾರ್ಟಿ ಐ ಕ್ಯಾನ್ ಸೇ. ಯಾರಾದರೂ ನನಗೆ ಒಳ್ಳೆಯ ಊಟ ಮಾಡಿಸಿ ಪಾರ್ಟಿ ಕೊಟ್ಟಿದ್ರೆ ಯಾವ ರೀತಿ ನಾವು ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ, ಯುವರ್ ಪಾರ್ಟಿ ವಾಸ್ ಸೋ ಎಂಜಾಯಬಲ್. ನಿಮ್ಮ ಒಂದು ಪಾರ್ಟಿ, ಇವರ್ ಬತ್ ನೋಡ್ರಿ ಮೊದಲಿಲ್ಲಿ, ಇಂಥ ಒಂದು ಮಾತುಗಳನ್ನು, ಸೆಂಟೆನ್ಸ್ಗಳನ್ನು ಬಳಸ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಪಾರ್ಟಿ ಬಹಳಷ್ಟು ಆನಂದಮಯವಾಗಿತ್ತು ಅಂತ ಹೇಳ್ರಿ. ಐ ಥ್ಯಾಂಕ್ ಯು ಅನದರ್ ಇನ್ಸ್ಟಾನ್ಸ್. ನಾನು ಧನ್ಯವಾದಗಳು ಹೇಳ್ತೇನೆ. ಇನ್ನೊಂದು ಉದಾಹರಣೆ ನೋಡಬೇಕಪ್ಪ ಅಂದರೆ,
ಯುವರ್ ಲೆಟರ್ ಮೇಡ್ ಮೀ ವೆರಿ ಹ್ಯಾಪಿ. ಇಲ್ಲಿ ಬತ್ ನೋಡ್ರಿ ಈ ರೀತಿ ಹೇಳ್ರಿ, ನಿಮ್ಮ ಒಂದು ಪತ್ರ ನನಗೆ ಬಹಳಷ್ಟು ಆನಂದವನ್ನು ಉಂಟು ಮಾಡ್ತು. ಈ ರೀತಿ ನಿಮ್ಮ ಭಾಷೆಯನ್ನು ಬಹಳಷ್ಟು ಎಫೆಕ್ಟಿವ್ ಆಗಿ ಮಾಡಿರಿ, ಬೆಸ್ಟಾಗಿ ಮಾಡಿರಿ, ಬೆಟರಾಗಿ ಮಾಡಿರಿ, ಗುಡ್ಡಾಗಿ ಮಾಡಿರಿ, ಅತ್ಯುತ್ತಮವಾಗಿ ಮಾಡಿರಿ ಅಂತಕ್ಕಂಥ ಉದ್ದೇಶನೇ ಈ ಪಾಠದ್ದು. ಓಕೆ, ಲಾಸ್ಟ್ ಪ್ಯಾರಾಗ್ರಾಫ್ ಇದೆ, ನಾವು ಟೋಟಲಿ ಎಂಡನ್ನು ಮಾಡ್ತೀವಿ ಲೆಸನನ್ನು. ಓಕೆ, ನೋಡೋಣ. It may be noted that there is no limit to the improvement we can make in our action or speech. ನಮ್ಮ ಭಾಷೆಯನ್ನು ಬೆಳೆಸ್ಕೊಳ್ಳಿಕ್ಕೆ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲರಿ. ಪ್ರತಿನಿತ್ಯ ನಾವು ಕಲೀಲೇಬೇಕು, ಯಾವ ರೀತಿ ಮಾತಾಡಬೇಕು. ನಮ್ಮ ಕೆಲಸಗಳನ್ನು ನಾವು ಪ್ರತಿನಿತ್ಯ ಕಲೀಲೇಬೇಕು. ನಾವು ಮಸ್ತ್ ಮಾಡ್ತೀನಲ್ಲ, ನನಗಿಂತ ಮಸ್ತ್ ಮಾಡೋವಿರ್ತಾನ, ಮಸ್ತ್ ಮಾತಾಡೋವಿರ್ತಾನೆ, ಅವುಗಳನ್ನು ನೋಡಿ ನಾವು ಕಲಿಬೇಕು. ಪ್ರತಿನಿತ್ಯನೂ ಕೂಡ ನಾವು ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು. ನಾರ್ ಕ್ಯಾನ್ ವಿ ಸೇ ದ್ಯಾಟ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಆರ್ ಫಾರ್ಮ್ ಆಫ್ ಸ್ಪೀಚ್ ಇಸ್ ದ ಬೆಸ್ಟ್. ನಾವೇನು ಮಾಡಬೇಕಂದ್ರೆ ನಮ್ಮ ಮಾತಾಗಲಿ, ನಮ್ಮ ಕೆಲಸ ಆಗಲಿ ಎಷ್ಟು ಸಾಧ್ಯ ಅದಲ್ಲ ಅಷ್ಟು ಬೆಸ್ಟ್, ಅತ್ಯುತ್ತಮವಾಗಿ ಮಾತನಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಪ್ರಿಫರೆನ್ಸನ್ನು, ಆದ್ಯತೆಯನ್ನು ಕೊಡಬೇಕು. ದೇರ್ ಇಸ್ ನೋ ಫಾರ್ಮುಲಾ. ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ಫಾರ್ಮುಲಾ ಇಲ್ಲ, ನಿಯಮ ಇಲ್ಲ, ಸೂತ್ರ ಇಲ್ಲ. ವಾಟ್ ಈಸ್ ದ ಬೆಸ್ಟ್ ಮೇ ಡಿಪೆಂಡ್ ಆನ್ ದ ಒಕೇಶನ್. ಆ ಸಂದರ್ಭದಲ್ಲಿ ಯಾವ ಮಾತು ಬೆಸ್ಟು, ಯಾವ ಕೆಲಸ ಅತ್ಯುತ್ತಮವಾದದ್ದು ಅದನ್ನು ನೀವು ಮಾತಾಡ್ರಿ, ಅದನ್ನು ನೀವು ಮಾಡಿರಿ. ಆ್ಯಂಡ್ ಇಟ್ ಮೇ ಬಿ ಪಾಸಿಬಲ್ ಟು ಕಂಟಿನ್ಯೂಸ್ಲಿ ಮೇಕ್ ಇಂಪ್ರೂವ್ಮೆಂಟ್. ನಿಮಗೆ ಸಾಧ್ಯ ಆದರೆ ನಿರಂತರವಾಗಿ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬದಲಾವಣೆ ಮಾಡ್ಕೋತ ಹೋಗ್ರಿ, ಅಭಿವೃದ್ಧಿ ಮಾಡ್ತಾ ಹೋಗ್ರಿ, ಇಂಪ್ರೂವ್ಮೆಂಟನ್ನು ಮಾಡ್ತಾ ಹೋಗ್ರಿ ಅಂತ ಹೇಳ್ತಾರೆ ನಿರಂತರವಾಗಿ. ದ ಹೋಲ್ ಐಡಿಯಾ ಇಸ್ ಟು ಬಿ ಅವೇರ್ ಆಫ್ ದ ನೀಡ್ ಆಫ್ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್. ಏನೇ ಮಾಡಿರಿ ಅಷ್ಟು ಅತ್ಯುತ್ತಮವಾಗಿ ಮಾಡಿರಿ. ಯಾವುದಕ್ಕೆ ನೀವು ಮಹತ್ವ ಕೊಡ್ರಪ್ಪ ಅಂತಂದ್ರೆ ಒಳ್ಳೆಯ ಮಾತುಗಳನ್ನು ಮಾತನಾಡಲಿಕ್ಕೆ ಮಹತ್ವ ಕೊಡ್ರಿ. ಒಳ್ಳೆಯ ಕೆಲಸಗಳನ್ನು ಎಲ್ಲರಿಗಿಂತ ಉತ್ತಮ, ಅತ್ಯುತ್ತಮವನ್ನು ಮಾಡಲಿಕ್ಕೆ ಏನೇ ಮಾಡಿರಿ ಉತ್ತಮವಾಗಿ ಮಾಡಿರಿ, ಎಕ್ಸಲೆಂಟಾಗಿ ಮಾಡಿರಿ, ಅತ್ಯುತ್ತಮ ಮಾಡಿರಿ ಅಂತ ಹೇಳ್ಕಿರಂದ ಈ ಕ್ಲಿಪ್ಪರ್ಟ್ ಮಾಲ್ಟಿಸ್ ಅವರು ಈ ಒಂದು ಲೆಸನಲ್ಲಿ ಹೇಳಿದ್ದಾರೆ. ಐ ಹೋಪ್ ನಿಮಗೆ ಈ ಲೆಸನ್ ಅರ್ಥ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಿದ್ರೆ, ಯೂಸ್ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಆ ಒಂದು ನಿಮ್ಮ ಡೌಟ್ಸ್ಗಳಿಗೆ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಅದೇ ರೀತಿ ನಿಮಗೆ ಯೂಸ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ your subscription is our motivation to bring the more classes the betterment of you my dear students. ಅದೇ ರೀತಿ 8th 9th 10th 7th ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು ಎಲ್ಲ ಗ್ರಾಮರು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಬೆಟರ್ಮೆಂಟ್ಗೋಸ್ಕರ ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.